ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು ಐ ಟಿ ಕನ್ನಡಿಗರು. ಇವತ್ತು ನಾವು ಸಿ ಕೆ ಎಸ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ವಿ. ಈ ಸಿ ಕೆ ಎಸ್ ಸೀರೀಸಲ್ಲಿ ನಾವು ಆಲ್ಮೋಸ್ಟ್ ಆಲ್ ಡಾಕರ್ನ ಮೋಸ್ಟ್ ಆಫ್ ದ ಟಾಪಿಕ್ಸ್ ಕವರ್ ಮಾಡಿದ್ದೀವಿ. ಡಾಕರ್ ಫೈಲ್ ಬರೆಯೋದು, ಮಲ್ಟಿ ಸ್ಟೇಜ್ ಬರೆಯೋದು, ಪ್ರತಿಯೊಂದು ಕೂಡ. ಸೊ ಹಾಗೆಯೇ ನಾನೀಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಕುಬರ್ನೆಟಿಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಕುಬರ್ನೆಟಿಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅಂತ. ಆ್ಯಂಡ್ ಒನ್ಸ್ ಇದಾದಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಅನ್ ಆರ್ಕಿಟೆಕ್ಚರ್. ಇವತ್ತು ಇಷ್ಟು ಮುಗಿಸೋಣ. ಆ್ಯಂಡ್ ಅದಾದಮೇಲೆ ದೆನ್ ಐಲ್ ಗೋ ಫಾರ್ ಸ್ಲೋಲಿ ಒನ್ ಬೈ ಒನ್ ಮ್ಯಾನಿಫೆಸ್ಟ್ ಫೈಲ್ ಹೇಗೆ ಬರೆಯೋದು, ಆ್ಯಂಡ್ ಲೈಕ್ ಇಂಪ್ಯಾರೇಟಿವ್ ವೇ ಅಂದರೆ ಏನು, ಡಿಕ್ಲಾರೇಟಿವ್ ವೇ ಅಂದರೆ ಏನು, ಇ ಟಿ ಸಿ ಟಿ ಅಂದರೆ ಏನು, ಪ್ರತಿಯೊಂದು ಕೂಡ ಐ ಆಮ್ ಕವರಿಂಗ್. ಸೊ ಆ್ಯಂಡ್ ಆಲ್ಸೋ ಇನ್ನೊಂದೇನಂತ ಹೇಳಿದ್ರೆ, ನಾನು ಕೂಡ ನಿಮ್ಮ ಜೊತೆಗೇ ಸಿ ಕೆ ಎಕ್ಸಾಮ್ ತೊಗೊಳ್ತೀನಿ ಆ್ಯಂಡ್ ಐಲ್ ಶೋ ಯು ಲೈಕ್ ಹೇಗೆ ಕ್ಲಿಯರ್ ಮಾಡೋದು ಅಂತ. ಪ್ರತಿಯೊಂದು ಈ ಸಿ ಕೆ ಸೀರೀಸಲ್ಲಿ ಕಂಪ್ಲೀಟಾಗಿ ನೀವು ಯಾವುದೇ ಥರದ ಕೋರ್ಸ್ನೂ ರೆಫರ್ ಮಾಡೋಂಗಿರಲ್ಲ. ದಿಸ್ ಅಲೋನ್ ಈಸ್ ಎನಫ್, ಆಯಿತಾ? ಈವನ್ ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಈ ಒಂದು ಕೋರ್ಸಲ್ಲಿ ನಿಮಗೆ ಎಂಡ್ ಟು ಎಂಡ್ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿನೇ ಐ ಆಮ್ ಗೋಯಿಂಗ್ ಇನ್ ಡೆಪ್ತ್ ಆನ್ ಎವ್ರಿ ಟಾಪಿಕ್, ಓಕೆನಾ? ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ವಿಡಿಯೋಗೆ ನನಗೆ ಒಂದು ಲೈಕ್ 10 ಲೈಕ್ಸ್ ಬಂದರೂ ಕೂಡ ಐ ಆಮ್ ಹ್ಯಾಪಿ. ಸೊ ನನಗೆ ಅದು ಬರ್ತಿಲ್ಲ, ಸೊ ದಯವಿಟ್ಟು ಅದೊಂದು ಕಂಪ್ಲೀಟ್ ಮಾಡಿಕೊಡಿ ನನಗೆ. ಸೊ ಎವ್ರಿ ವಿಡಿಯೋಗೆ ಅಟ್ಲೀಸ್ಟ್ 10 ಲೈಕ್ಸ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋ ರಿಲೀಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಓಕೆನಾ? ಸೊ ಹೋಪ್ ಇದೊಂದು ನನ್ನ ರಿಕ್ವೆಸ್ಟ್ ಅಷ್ಟೇ. ಸೊ ಹಾಗಾದರೆ ವಿಲ್ ಗೆಟ್ ಸ್ಟಾರ್ಟೆಡ್ ಅವರ್ ಟಾಪಿಕ್. ಇವತ್ತು ಕುಬರ್ನೆಟಿಸ್ ಆರ್ಕಿಟೆಕ್ಚರ್ ಅಂದರೆ ಏನು, ಆ್ಯಂಡ್ ಅದಕ್ಕೂ ಮುಂಚೆ ಅಡ್ವಾಂಟೇಜಸ್ ಏನು, ವೈ ವಿ ಆರ್ ನಾಟ್ ಯೂಸಿಂಗ್ ಡಾಕರ್ ಕಂಟೈನರ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ಓಕೆ, ನಾರ್ಮಲ್ ಆಗಾದರೆ ಈಗ ನಮ್ಮ ಹತ್ರ ಕಂಟೈನರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ಸೊ ಈ ಕಂಟೈನರ್ ಅಂತ ಬಂದಾಗ ಲೆಟ್ಸ್ ಸೇ ಇಲ್ಲಿ ಕಂಟೈನರ್ ಇದೆ ಅಂತ ಅನ್ಕೋತೀನಿ. ಆಯಿತಾ? ಇದು ನನ್ನ ಕಂಟೈನರ್. ಇಮ್ಯಾಜಿನ್ ಈ ಕಂಟೈನರಲ್ಲಿ ನನ್ನ ಅಪ್ಲಿಕೇಶನ್ ಅನ್ನೋದು ಆಲ್ರೆಡಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಮೈ ಅಪ್ಲಿಕೇಶನ್. ಓಕೆ, ನನ್ನ ಕಂಟೈನರ್ ಆ್ಯಪ್ ಎನ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ನಾವೇನು ಮಾಡ್ತೀವಿ, ಇದು ಎಲ್ಲಿ ಯೂಶಲಿ ಇರುತ್ತೆ? ಒಂದು ಸರ್ವರಲ್ಲಿ ಇರುತ್ತೆ ಅಲ್ವಾ? ಇದೊಂದು EC2 ಅಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ EC2 ಆಯಿತಾ? ಈ EC2 ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ, ಈ EC2 ಇನ್ಸ್ಟೆನ್ಸಲ್ಲಿ ಈ ನನ್ನ ಒಂದು ಕಂಟೈನರ್ ಅನ್ನೋದಿದೆ. ಈ ಥರ ತುಂಬ ಕಂಟೈನರ್ಸ್ಗಳಿರ್ತವೆ, ಬಟ್ ದಟ್ಸ್ ಓಕೆ. ಬಟ್ ಇಲ್ಲಿ ನಾನೊಂದು ಹೇಳ್ತಿರೋದು, ಈಗ ಈ ಕಂಟೈನರ್ ಏನೋ ಇದೆ, ಇದನ್ನು ನಾನು ಹೊರಗಡೆ ಎಕ್ಸ್ಪೋಸ್ ಮಾಡಬೇಕು ಅಂದಾಗ ಲೆಟ್ಸ್ ಗೋ ಹಿಯರ್ ಯೂಸರ್, ಆಯಿತಾ? ಸೊ ಲೆಟ್ಸ್ ಇವನು ನನ್ನ ಯೂಸರ್ ಅಂತ ಅಂದ್ಕೊಳ್ಳಿ. ಇವನೇನು ಮಾಡ್ತಾನೆ, ಈ ಅಪ್ಲಿಕೇಶನ್ನ ಆ್ಯಕ್ಸೆಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ನೋಡಿ, ಲೆಟ್ಸ್ ಇದನ್ನು ನಾನು ಐ ವಿಲ್ ಗೋ ವಿತ್ ಇದನ್ನು ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಈ ಅಪ್ಲಿಕೇಶನನ್ನು ನಾನು ಎಲ್ಲಿ ಹೋಸ್ಟ್ ಮಾಡಿದ್ದೀನಿ? ನನ್ನ ಕಂಟೈನರಲ್ಲಿ ಹೋಸ್ಟ್ ಮಾಡಿದ್ದೀನಿ ಅಲ್ವಾ? ಸೊ ಇದು ನನ್ನ ಯೂಸರ್. ಇಲ್ಲಿ ಯೂಸರ್ ರೀಚ್ ಔಟ್ ಆಗ್ತಾನೆ ಈ ಒಂದು ಅಪ್ಲಿಕೇಶನ್ಗೆ. ಈ ಅಪ್ಲಿಕೇಶನ್ ಏನು ಮಾಡುತ್ತೆ, ಈ ಕಂಟೈನರ್ಗೆ ರೀಚ್ ಔಟ್ ಆಗುತ್ತೆ, ಕರೆಕ್ಟಾ? ಇದು ನಾವು ಇಷ್ಟು ದಿನ ನಾವು ನಾರ್ಮಲ್ ರೆಗ್ಯುಲರ್ ಫ್ಲೋ ಮಾಡ್ತಾ ಇದ್ದಿದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ನನಗೇನಪ್ಪ ಅಂತ ಹೇಳಿದ್ರೆ, ಈಗ ಒಬ್ಬ ಯೂಸರ್ ಒಂದು ಕಂಟೈನರ್ ಫೈನ್ ವರ್ಕ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ಆಟೋಮೆಟಿಕ್ಕಾಗಿ ಒಂದು 100 ಜನನ ನಾನು ತೊಗೊಬಂದು ಇಲ್ಲಿ ಯೂಸರ್ಸ್ಗಳನ್ನ ಆ್ಯಕ್ಸೆಸ್ ಮಾಡೋಕ್ಕೆ ಇಡ್ತೀನಿ. ಸೊ ಇವಾಗ ವರ್ಕ್ ಆಗುತ್ತಾ? ನೋ. ಯಾಕೆ ಅಂತ ಹೇಳಿದ್ರೆ, ಈಗ ನನ್ನ ಮೆಮೊರಿ ಅನ್ನೋದು ಏನು ಕೊಟ್ಟಿರ್ತೀನಲ್ಲ ಇದಕ್ಕೆ, ಅಂದರೆ ಈಗ ಸಪೋಸ್ ನನ್ನ ಈ ಇನ್ಸ್ಟೆನ್ಸು ಒಂದು 8 GB ಮೆಮೊರಿ ತೊಗೊಂಡಿದೆ ಅಂತ ಅಂದ್ಕೊಳ್ಳೋಣ, ಆಯಿತಾ? 8 GB ಮೆಮೊರಿ ತೊಗೊಂಡಿದೆ ಅಂತ ಅಂದ್ಕೊಂಡ್ರೆ, ಓಕೆ, 8 GB ರ್ಯಾಮ್ ಆ್ಯಂಡ್ ನನ್ನ ಹತ್ರ ಒಂದು 30 GB ಸ್ಪೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಆ್ಯಕ್ಚುಲಿ ಇದು 2 GB ಅಂತ ಅಂದ್ಕೊಳ್ಳೋಣ ಈಗ ಸದ್ಯಕ್ಕೆ, ಆಯಿತಾ? ಈಗ ಏನಾಗುತ್ತೆ, ನಾವು ವ್ಯಾಲ್ಯೂಮ್ಸ್ಗಳನ್ನ ಅಸೈನ್ ಮಾಡ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ ಅದರಿಂದ ವ್ಯಾಲ್ಯೂಮ್ಸ್ನ ಅಸೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಆಮೇಲೆ ವ್ಯಾಲ್ಯೂಮ್ಸ್ನ ಡೀಟೇಲಾಗಿ ನಾನು ಡಿಸ್ಕಸ್ ಮಾಡ್ತೀನಿ. ನನಗೆ ಸರ್ವರ್ ಬೇಕು. ಇದು ನನ್ನ ಸರ್ವರ್, ಡಾಕರ್ ಸರ್ವರ್. ಈಗ ಡಾಕರ್ ಇಮೇಜಸ್ ಅಂತ ನೋಡೋಣ. ನೋಡಿ, ಡಾಕರ್ ಇಮೇಜಸ್ ಇದಿದೆ. ನಾವು ಮೊನ್ನೆ ಮಲ್ಟಿ ಸ್ಟೇಜ್ ಏನು ಮಾಡಿದ್ವಲ್ಲ ನಿನ್ನೆ, ಅದನ್ನೇ ಇದೆ ಇಲ್ಲಿ, ಆಯಿತಾ? ಹಾಗಾದರೆ ಡಾಕರ್ ಓಕೆ, ಈಗ ನೋಡಿ, PS-EF ನಾಟ್ PS, ಏನಂತಾರೆ, DF-KH, ರೈಟ್? ಸೊ DF-KH ಅಲ್ವಾ? ನೋಡಿ, DF-KH ಮಾಡಿದಾಗ ಇಲ್ಲಿ ಏನು ಮೌಂಟ್ ಇದೆ,
/dev root mount ಏನಿದೆ 6.8 GB, ಇದು ಏನು 60% ಯೂಸ್ ಅಂತಿದೆಯಲ್ಲ, ಇಲ್ಲಿ ನೋಡಿ ಓವರ್ಲೆ ಅಂತ ಏನು ಕಾಣಿಸ್ತಿದೆಯಲ್ಲ, ಓವರ್ಲೆ ಕೂಡ ಅದನ್ನೇ. ಅಂದರೆ ಇಟ್ ಈಸ್ ಯೂಸಿಂಗ್ ಸಿಸ್ಟಮ್ ಮೆಮೊರಿ ಅಲ್ವಾ, ಕಂಪ್ಲೀಟಾಗಿ ಸಿಸ್ಟಮ್ನ ಡೈನಮಿಕ್ ಆಗಿ, ಅಂದರೆ ಇದನ್ನ ಎಫಿಮರಲ್ ಸ್ಟೋರೇಜ್ ಅಂತಲೂ ಕರಿತೀವಿ ನಾವು. ಸೊ ಇದನ್ನು ಇದು ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಸೊ ಆ ರೀಸನ್ಗೋಸ್ಕರ ನಮಗೆ ಡಾಕರ್ ವ್ಯಾಲ್ಯೂಮ್ ಬೇಕು. ಬಟ್ ಅದನ್ನೆಲ್ಲ ಹೋಗೋಣ. ಬಟ್ ಈಗೇನಾಯಿತು, ನಮಗೆ ಕಂಡೀಷನ್ ಏನಂದರೆ ಇದು ಇಷ್ಟು ಯೂಸ್ ಮಾಡ್ಕೊಳ್ತಾ ಇದೆ. ಈಗ ನನ್ನ ಕಂಟೈನರ್ಗೆ ರಿಕ್ವೆಸ್ಟ್ ಜಾಸ್ತಿ ಆದಂಗೆ ನನ್ನ ಕಂಟೈನರ್ ಕೂಡ ಸೈಜ್ ಇಂಕ್ರೀಸ್ ಆಗುತ್ತೆ, ಓವರ್ವೆಲ್ಮ್ ಆಗುತ್ತೆ, ಆ್ಯಂಡ್ ನನ್ನ ಇನ್ಸ್ಟೆನ್ಸ್ ಕೂಡ ಹೊಟ್ಟೋಗ್ಬಿಡತ್ತೆ. ರೈಟ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಓಕೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಸ್ಕೇಲಪ್ ಎಲ್ಲ ಇಶ್ಯೂಸ್ಗಳಾಗುತ್ತಲ್ಲ, ಈ ಸ್ಕೇಲಪ್ ಇಶ್ಯೂಸ್ಗಳೀಗ ಅಂದರೆ ಈಗ ಇಲ್ಲಿ ನೋಡಿ, ಈಗ ನಾನು ಆಟೋಮೆಟಿಕ್ ಸ್ಕೇಲಿಂಗ್ ಮಾಡಬೇಕು ಅಂದರೆ ಈ ಡಾಕರಲ್ಲಿ ಆಗಲ್ಲ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಈ ಕಂಟೈನರ್ಗೆ ಏನಾದರೂ ಇಶ್ಯೂ ಆಯಿತು ಅಂತಂದರೆ ಆ ಕಂಟೈನರ್ ರೀಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಆ್ಯಂಡ್ ಇದು ಹೈ ಅವೈಲಬಿಲಿಟಿ ಆಗಿರಲ್ಲ. ಆ್ಯಂಡ್ ಲೈಕ್ ಈಗ ಲೆಟ್ಸೆ ನಾನೊಂದು ಕಂಟೈನರ್ನ ಡಿಪ್ಲಾಯ್ ಮಾಡ್ತೀನಿ. ಎವ್ರಿ ಟೈಮ್ ನಾನೊಂದು ಹೊಸ ವರ್ಷನ್ನ ಅಪ್ಡೇಟ್ ಮಾಡಿದಾಗೆಲ್ಲ ನಾನು ಕಂಟೈನರ್ನ ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇವನ್ನೆಲ್ಲ ಸೊಲ್ಯೂಷನ್ ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಹೋಗೋದಂತ ನಾವು ಏನು ಯೂಸ್ ಮಾಡ್ತಿದ್ದೀವಿ ಅಂದರೆ ಈ ಏನು ಪ್ರಾಬ್ಲಮ್ಸ್ಗಳಿದಾವಲ್ಲ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾನು ಕುಬರ್ನೆಟಿಸಲ್ಲಿ ಸಾಲ್ವ್ ಮಾಡ್ತೀನಿ. ಆಯಿತಾ, ಕುಬರ್ನೆಟಿಸಲ್ಲಿ ಸಾಲ್ವ್ ಮಾಡ್ತೀವಿ. ಹಾಗಾದರೆ ಹೆಂಗೆ ಸಾಲ್ವ್ ಮಾಡ್ತೀವಿ, ಏನೇನು ಅಡ್ವಾಂಟೇಜಸ್ ಇದೆ ಅಂತ ಒನ್ ಬೈ ಒನ್ ಹೇಳ್ತಾ ಬರ್ತೀನಿ ನೋಡಿ. ಸೊ ಮೊದಲನೇದಾಗಿ ಕುಬರ್ನೆಟಿಸಲ್ಲಿ ಆಟೋಮೆಟಿಕ್ ಸ್ಕೇಲಿಂಗ್ ಅನ್ನೋದು ಎನೇಬಲ್ ಇರುತ್ತೆ. ಓಕೆ, ಆಟೋಮೆಟಿಕ್ ಸ್ಕೇಲಿಂಗ್ ಅನ್ನೋದು ಇರುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಆಟೋಮೆಟಿಕ್ಕಾಗಿ ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್ ನಂಬರ್ ಆಫ್ ಕಂಟೈನರ್ಸ್ನ ಇನ್ಕ್ರೀಸು ಮಾಡುತ್ತೆ, ಡಿಕ್ರೀಸು ಮಾಡುತ್ತೆ. ಸೊ ಅದನ್ನು ನಾವು ಇಲ್ಲಿ HPA ಅಂತ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಮುಖಾಂತರ ಇದು ಮಾಡುತ್ತೆ. ಬಟ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ HPA ಎಲ್ಲ, ಆಯಿತಾ. ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್, ಏನೇನಿರುತ್ತೆ, ಯಾಕೆ ನಾನು ಕುಬರ್ನೆಟಿಸ್ಗೆ ಹೋಗಬೇಕು ಅಂತ. ಆ್ಯಂಡ್ ಅದೇ ಥರ ಈ ಸೆಕೆಂಡ್ ಇಂಪಾರ್ಟೆಂಟ್ ಪಾಲಿಸಿ ಏನಪ್ಪ ಅಂದರೆ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೀವಿ. ಏನಪ್ಪ ಈ ಸೆಲ್ಫ್ ಹೀಲಿಂಗ್ ಅಂತ ಹೇಳಿದ್ರೆ, ಸಪೋಸ್ ನನ್ನ ಕಂಟೈನರ್ ರೀಸ್ಟಾರ್ಟ್ ಆಗಿಬಿಟ್ಟು ಫೇಲ್ ಆಗಿಬಿಡ್ತು, ಅಂಥ ಟೈಮಲ್ಲಿ ನಾನೇನಾದರೂ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿಸ್ ಎನೇಬಲ್ ಮಾಡಿದರೆ ಇಟ್ ವಿಲ್ ಸೇ ಆಟೋಮೆಟಿಕಲಿ ಇದು ರೀಕ್ರಿಯೇಟ್ ಆಗುತ್ತೆ ಇನ್ನೊಂದು ಕಂಟೈನರ್ ವಿತ್ ಓಲ್ಡರ್ ವರ್ಷನ್. ಸೊ ಅದೇ ಸೆಲ್ಫ್ ಹೀಲಿಂಗ್ ಪಾಲಿಸಿ ಅಂತ. ಆ್ಯಂಡ್ ಸಪೋಸ್ ನಾನು ಹೇಳಿರ್ತೀನಿ, ನನಗೆ 3 ಪಾಡ್ನ ಅಥವಾ 3 ಕಂಟೈನರ್ನ ಕ್ರಿಯೇಟ್ ಮಾಡಿಕೊಡು, 3 ಕಂಟೈನರ್ನೇ ಮೇಂಟೈನ್ ಮಾಡಬೇಕು ಅಂತ ನಾನು ಏನಾದರೂ ಹೇಳಿಬಿಟ್ರೆ ಇದು ಇಟ್ ವಿಲ್ ಮೇಕ್ ಶೂರ್ ದಟ್ 3 ಪಾಡ್ಸ್ ಆರ್ ಆಲ್ವೇಸ್ ಅಪ್. ಇದ್ರಲ್ಲಿ ಹೋಗ್ಬಿಟ್ಟು ನಾನು ಒಂದು ಡಿಲೀಟ್ ಮಾಡಿದ್ರು ಕೂಡ ಇಟ್ ವಿಲ್ ಮೇಕ್ ಶೂರ್ ದಟ್ ಇಟ್ ವಿಲ್ ರೀಕ್ರಿಯೇಟ್. ಅದು ಯಾರು ರೀಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಆಮೇಲೆ ಆರ್ಕಿಟೆಕ್ಚರ್ ಎಕ್ಸ್ಪ್ಲೇನ್ ಮಾಡೋವಾಗ ಹೇಳ್ತೇನೆ. ಆ್ಯಂಡ್ ಮೂರನೇದು ಬಂದುಬಿಟ್ಟು ಆ್ಯಂಡ್ ಹೈ ಅವೈಲಬಿಲಿಟಿ, ಎಲ್ಲ ಪಾಡ್ಸ್ಗಳು ಕೂಡ ಹೈ ಅವೈಲಬಲ್ ಆಗಿ ಇರ್ತವೆ ಅಂತ ಅರ್ಥ. ಓಕೆ, ಆ್ಯಂಡ್ ಆಲ್ಸೋ ಈ ವರ್ಕ್ಲೋಡ್ಸ್, ಈ ಹೈ ಅವೈಲಬಿಲಿಟಿ ಅಂದರೆ ನಮ್ಮ ವರ್ಕ್ಲೋಡ್ಸ್ ಅನ್ನೋದು ಮಲ್ಟಿಪಲ್ ನೋಡ್ಸ್ಗಳಿಂದ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ ಅಂತ ಹೇಳೋದು. ಆ್ಯಂಡ್ ಅದಾದಮೇಲೆ ಈಸಿ ರೋಲ್ ಬ್ಯಾಕ್ಸ್ ಆ್ಯಂಡ್ ಈಸಿ ಡಿಪ್ಲಾಯ್ಮೆಂಟ್ಸ್ ಅಂತ. ಓಕೆ, ಈಸಿ ಡಿಪ್ಲಾಯ್ಮೆಂಟ್ಸ್, ಓಕೆ, ಆ್ಯಂಡ್ ರೋಲ್ ಬ್ಯಾಕ್ಸ್. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈಗ ಸಪೋಸ್ ನನ್ನ ಹತ್ರ ಒಂದು ವರ್ಷನ್ ಆಫ್ ಇಮೇಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಲೆಟ್ಸೆ ನನ್ನ ಹತ್ರ ವರ್ಷನ್ V1 ಅಂತ ನಾನು ಕಂಟೈನರ್ ಹೊಂದಿತ್ತು. ಈಗ ನಾನೇನಾದರೂ ನಾರ್ಮಲ್ ನಾರ್ಮಲ್ ಡಾಕರಲ್ಲಿ ಈ ಕಂಟೈನರ್ ಅಂದರೆ ಹೊಸ ಕಂಟೈನರ್ ಬೇಕು, ವರ್ಷನ್ 2 ಬೇಕು ಅಂದರೆ ನಾನೇನು ಮಾಡ್ತೀನಿ, ಈ ಕಂಟೈನರ್ನ ಕಿಲ್ ಮಾಡಿಬಿಟ್ಟು ಹೊಸ ಕಂಟೈನರ್ನ ರೀಕ್ರಿಯೇಟ್ ಮಾಡ್ತೀನಿ. ಕರೆಕ್ಟಾ? ಹಾಗೆಯೇ ಇಲ್ಲಿ ಏನಾಗುತ್ತೆ, ಕಂಟೈನರ್ ರೀಕ್ರಿಯೇಟ್ ಮಾಡಿದೆ. ಇವಾಗ ನಾನು ಹಳೆ ಕಂಟೈನರ್ ಬೇಕು ನನಗೆ ಅಂದರೆ, ಅಥವಾ ಹಳೆ ವರ್ಷನ್ ಆಫ್ ಅಪ್ಲಿಕೇಶನ್ ಬೇಕು ಅಂದರೆ ಡಾಕರಲ್ಲಿ ಆಗಲ್ಲ. ಡಾಕರಲ್ಲಿ ನಾವು ಲೈಕ್ ರೋಲ್ ಬ್ಯಾಕ್ ಮಾಡೋಕ್ಕಾಗಲ್ಲ ಇನ್ ಸಿಂಪಲ್ ಟರ್ಮ್ಸ್. ಆದರೆ ಕುಬರ್ನೆಟಿಸಲ್ಲಿ ವಿ ಹ್ಯಾವ್ ಅ ರೋಲಿಂಗ್ ಸ್ಟ್ರಾಟಜಿಸ್, ರೋಲಿಂಗ್ ಪ್ಲ್ಯಾನ್ ಇದೆ. ಈಗ ಲೆಟ್ಸೆ ನಾನು V2 ಕಂಟೈನರ್ ಡಿಪ್ಲಾಯ್ ಮಾಡಿಬಿಟ್ಟೆ ಅಪ್ಡೇಟ್ ಆಗ್ತಿದೆ. ಈಗ ಐ ಗಾಟ್ ಟು ನೋ ಲೇಟರ್ ಆನ್ ದ ಪಾಯಿಂಟ್ ಆಫ್ ಟೈಮ್ ನನಗೆ ಈ V1 ಕಂಟೈನರ್ ಏನಿದೆಲ್ಲ ಅದೇ ಬೇಕು, V2 is having some bug, I need to roll back. ಆ ರೋಲ್ ಬ್ಯಾಕ್ ಆಪ್ಷನ್ ಅನ್ನೋದು, ಓಕೆ, ಆ ರೋಲ್ ಬ್ಯಾಕ್ ಆಪ್ಷನ್ ಅನ್ನೋದು ನನಗೆ ಈ ಕುಬರ್ನೆಟಿಸಲ್ಲಿ ಅವೈಲಬಲ್ ಇದ್ದಾವೆ. ಸೊ ಈ ರೋಲಿಂಗ್ ಸ್ಟ್ರಾಟಜೀಸಲ್ಲಿ ತುಂಬ ಇದ್ದಾವೆ. ಒಂದು ರೋಲಿಂಗ್ ಸ್ಟ್ರಾಟಜಿ ಅಂತ ಬರುತ್ತೆ, ಇನ್ನೊಂದು ಬ್ಲೂ ಗ್ರೀನ್ ಅಂತ ಬರುತ್ತೆ, ಆಯಿತಾ. ಇವನ್ನೆಲ್ಲ ಕೂಡ ನಾವು ಮಾಡ್ತೀವಿ. ಐ ವೋಂಟ್ ಲೀವ್ ಸಿಂಗಲ್ ಟಾಪಿಕ್, ಪ್ರತಿಯೊಂದು ಟಾಪಿಕ್ನು ಕವರ್ ಮಾಡ್ತೀನಿ. ಸೊ ಜಸ್ಟ್ ಯು ಹ್ಯಾವ್ ಟು ಬಿ ಪೇಷನ್ಸ್ ವಿತ್ ಮೀ ಅಷ್ಟೇ. ಸೊ ಬ್ಲೂ ಗ್ರೀನ್ ಮತ್ತು ಕೆನರಿ ಅಂತ ಇರುತ್ತೆ, ಇವೆಲ್ಲ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಕೆನರಿ ಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ನಾವು.
ಆಯಿತಾ. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಆ ರೀಸನ್ಗೋಸ್ಕರ ನಾವು ಕುಬರ್ನೆಟಿಸ್ನ ಯೂಸ್ ಮಾಡ್ತೀವಿ, ಈಸಿ ಡಿಪ್ಲಾಯ್ಮೆಂಟ್ ಆ್ಯಂಡ್ ಈಸಿ ರೋಲ್ ಬ್ಯಾಕ್ ಅಂತ. ಆ್ಯಂಡ್ ಇದರಲ್ಲಿ ಸರ್ವಿಸ್ ಡಿಸ್ಕವರಿ ಮತ್ತು ಲೋಡ್ ಬ್ಯಾಲೆನ್ಸಿಂಗ್, ಅಂದರೆ ಆಟೋಮೆಟಿಕ್ಕಾಗಿ ಸರ್ವಿಸ್ ಎಕ್ಸ್ಪೋಸ್ ಮಾಡ್ಬೋದು ಆ್ಯಂಡ್ ಬಿಲ್ಟ್ ಇನ್ DNS ಇರುತ್ತೆ, ಅದು ಪ್ರಾಪರಾಗಿ ರಿಸಾಲ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಈಗ ನಾನು ಡಾಕರಲ್ಲಿ ಈಗ ನಾನು ಡಾಕರ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ಡಾಕರ್ ರನ್ -IT ಅಂತ ಕೊಟ್ಟು -P ಕೊಟ್ಟು ಪ್ರತಿ ಟೈಮ್ ನಾನು 80ನ 81ನ ಅಂತ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೆ ಅಲ್ವಾ. ಇಲ್ಲಿ ಈ ಕುಬರ್ನೆಟಿಸಲ್ಲಿ ಯು ನೋ ನೀಡ್ ಟು ಎಕ್ಸ್ಪೋಸ್, ಅದು ಆಟೋಮೆಟಿಕ್ಕಾಗಿ ಸರ್ವಿಸ್ ಎಕ್ಸ್ಪೋಸ್ ಆಗುತ್ತೆ, ಆಯಿತಾ. ಸೊ ಈ ಥರ ಎಲ್ಲನೂ ಕೂಡ ನಮಗೆ ರೀಸನ್ಸ್ಗಳಿರ್ತವೆ. ಆ್ಯಂಡ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದೇನೆಂದರೆ ಸೀಕ್ರೆಟ್ಸ್ ಆ್ಯಂಡ್ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್, ಆಯಿತಾ. ಸೀಕ್ರೆಟ್ಸ್ ಆ್ಯಂಡ್ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ಸೆನ್ಸಿಟಿವ್ ಡೇಟಾನ ನಾವು ಸೀಕ್ರೆಟ್ ಅಥವಾ ಕಾನ್ಫಿಗ್ ಮ್ಯಾಪ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಪ್ರೊಟೆಕ್ಟ್ ಕೂಡ ಮಾಡಬಹುದು, ಆಯಿತಾ. ಆ್ಯಂಡ್ ನಮ್ಗೆ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ, ಸೊ ಇಲ್ಲಿ ಏನೇನು ಹೇಳಿದೆ ನಾನು. ಸೊ ಲೆಟ್ಸ್ ಗೋ ಬ್ಯಾಕ್. ಸೊ ಈಸಿ ಡಿಪ್ಲಾಯ್ಮೆಂಟ್ಸ್ ಆ್ಯಂಡ್ ರೋಲ್ ಬ್ಯಾಕ್ ಆಯ್ತಲ್ಲ. ಆ್ಯಂಡ್ 5ನೇದು ಬಂದುಬಿಟ್ಟು ನಮಗಿಲ್ಲಿ ಸರ್ವಿಸ್ ಡಿಸ್ಕವರಿ ಆ್ಯಂಡ್ ಲೋಡ್ ಬ್ಯಾಲೆನ್ಸಿಂಗ್ ಅಂತಲೂ ಹೇಳ್ಬೋದು. ಓಕೆ, ಲೋಡ್ ಬ್ಯಾಲೆನ್ಸಿಂಗ್ ಈಸಿ ಆಗುತ್ತೆ. ಆ್ಯಂಡ್ 6th ಒನ್ ಬಂದುಬಿಟ್ಟು ನಾನೇನು ಹೇಳಿದೆ, ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಸೀಕ್ರೆಟ್ ಆ್ಯಂಡ್ ಕಾನ್ಫಿಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ನನ್ನ ಈ ಕುಬರ್ನೆಟಿಸ್ ಕ್ಲಸ್ಟರಲ್ಲಿ ಎಫಿಷಿಯೆಂಟಾಗಿ ರಿಸೋರ್ಸ್ ಯುಟಿಲೈಸೇಷನ್ ಅನ್ನೋದು ಆಗುತ್ತೆ. ಅಂದರೆ ಒಂದು ಪಾಡ್ಗೆ ನಾನು ಬರೀ 1 GB ರ್ಯಾಮ್ ಕೊಡು ಮತ್ತು 2 GB ಅಷ್ಟು ಸ್ಪೇಸ್ ಕೊಡು ಅಂತ ಕೂಡ ನಾನು ಅಲೋಕೇಟ್ ಮಾಡ್ಬೋದು. ಅದನ್ನೇ ನಾವು ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಕರಿತೀವಿ, ಆಯಿತಾ. ಆ ಲೆವೆಲಲ್ಲಿ ನಾವು ರಿಸೋರ್ಸ್ನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋಬೋದು ಇನ್ ಕುಬರ್ನೆಟಿಸ್. ಸೊ ಇದು ಕೀ ಕಾಂಪೋನೆಂಟ್ಸ್, ನಾವು ಯಾಕೆ ಕುಬರ್ನೆಟಿಸ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ, ಆಯಿತಾ. ಹಾಗೆಯೇ ಈಗ ಲೆಟ್ಸ್ ಗೋ ಅಂಡ್ ಸಿ ದ ಆರ್ಕಿಟೆಕ್ಚರ್, ಹೇಗೆ ಆರ್ಕಿಟೆಕ್ಚರ್ ಇರುತ್ತೆ ಅಂತ. ಸೊ ಲೆಟ್ಸೆ ನಾನೇನು ಮಾಡ್ತೀನಿ, ಲೆಟ್ಸೆ ಇದು ಬೇಡ, ಐ ವಿಲ್ ಟೇಕ್ ಒನ್ ಸಿಂಪಲ್ ಆರ್ಕಿಟೆಕ್ಚರ್, ಆಯಿತಾ. ನಾರ್ಮಲಾಗಿ ಒಂದು ಕಂಟ್ರೋಲ್ ಪ್ಲೇನ್ ಅಂತ ಇರುತ್ತೆ ಯಾವತ್ತೇ ಆಗಲಿ. ಈಗ ನೀವು ಜೆಂಕಿನ್ಸಲ್ಲಿ ನೀವು ಯಾರಾದರೂ ಮಾಸ್ಟರ್ ಆ್ಯಂಡ್ ಸ್ಲೇವ್ ನೋಡಿದರೆ ಸೇಮ್ ಹಾಗೇ ಇರುತ್ತೆ ಇದು ಕೂಡ, ಆಯಿತಾ. ನಾನು ಇದನ್ನು ಬಿಡಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಏನೇನು ಕಾಂಪೊನೆಂಟ್ಸ್ ಇದಾವೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ, ಆಯಿತಾ. ಸೊ ನಾ ಹೇಳ್ತೀನಿ ಇಲ್ಲಿ. ಸೊ ಮೊದಲನೇದಾಗಿ ನನಗೆ ಕ್ಯೂಬ್ಲೆಟ್ ಆ್ಯಂಡ್ ಶೆಡ್ಯೂಲರ್ ಇಲ್ಲಿ ಬರಬೇಕು, ಕ್ಯೂಬ್ ಪ್ರಾಕ್ಸಿ ಇಲ್ಲಿ ಬರುತ್ತೆ, ಆ್ಯಂಡ್ ಕ್ಯೂಬ್ ಪ್ರಾಕ್ಸಿ ಇಲ್ಲೂ ಕೂಡ ಇರುತ್ತೆ, ಬಟ್ ಕನ್ಫ್ಯೂಸ್ ಮಾಡೋದು ಬೇಡ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ದಿಸ್, ಆಯಿತಾ. ಸೊ ಫಸ್ಟು ಇಷ್ಟಕ್ಕೆ ತೊಗೊಳ್ಳೋಣ, ಆಮೇಲೆ CCM ಅಂತ ಒಂದು ಬರುತ್ತೆ, ಆ CCMನ ಲಾಸ್ಟ್ಗೆ ಮಾತಾಡ್ಕೊಳ್ಳೋಣ, ಆಯಿತಾ. ಸೊ ಹಾಗೆಯೇ ಇಲ್ಲಿ ನಾವೊಂದು ಕಂಟೈನರ್ ಎನ್ವೈರ್ಮೆಂಟ್ನ ಎನೇಬಲ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಫಿಲ್ ಸಮ್ ಕಲರ್, ಈ ಕಲರ್ ಇಟ್ಕೊಳ್ತೀನಿ. ಇದು ನನ್ನ ವರ್ಕಿಂಗ್ ಸ್ಪೇಸ್ ಅಂತ. ಇವೆಲ್ಲ ಕಾಂಪೊನೆಂಟ್ಸ್ ಅಲ್ಲೋಗಿ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಹಂಗಂತ ಇಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳಲ್ಲ, ಜಸ್ಟ್ ನಾನು ನಿಮಗೊಂದು ತೋರಿಸ್ಲಿಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಾನು ಕಂಟೈನರ್ ರನ್ ಟೈಮ್ಗೆ ನಾನು ಜಸ್ಟ್ ಡಾಕರ್ ಅಂತ ಹೇಳ್ಕೊತೀನಿ. ಇಲ್ಲಿ ಈ ಡಾಕರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಆಯಿತಾ. ಲೆಟ್ ಇಟ್ ಬಿ. ಇದನ್ನು ಹೀಗೆ ಒಂದು 2-3 ಕಾಂಪೊನೆಂಟ್ನ ಹಾಕ್ಕೊಳ್ಳೋಣ. ಈಗ ಏನು ಗೊತ್ತಾ, ಇಷ್ಟು ನಾನು ಏನು ಹೇಳಿದೆ ಅಲ್ಲ, ಇಷ್ಟೂ ಕೂಡ ನಾವು ಕ್ಲಸ್ಟರ್ ಅಂತ ಅರ್ಥ, ಆಯಿತಾ. ಇಷ್ಟನ್ನು ಸೇರಿದ್ರೆ, ಸೊ ಕೆಪಾಸಿಟಿ ನನ್, ಆಯಿತಾ. ಈಗ ನಾನು ಇಷ್ಟು ಬ್ಲಾಕ್ ಮಾಡೋದಲ್ಲ, ಇದನ್ನೆಲ್ಲನೂ ಸೇರಿಸಿ ನಾವು ಹೇಳ್ತೀವಿ ಕ್ಲಸ್ಟರ್ ಅಂತ, ಆಯಿತಾ. ಸೊ ಕ್ಲಸ್ಟರ್ ಅಂದರೆ ಇನ್ನೇನಿಲ್ಲ, ಗ್ರೂಪ್ ಆಫ್ ನೋಟ್ಸ್ನ ಕ್ಲಸ್ಟರ್ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಸೊ ನಾನು ಇದನ್ನು ಇಲ್ಲಿ ಹೇಳ್ತೀನಿ. ಓಕೆ, ಒಂದು ಕುಬರ್ನೆಟಿಸ್ ಕ್ಲಸ್ಟರ್ ಅಂತಂದರೆ, ಒಂದು ಕುಬರ್ನೆಟಿಸ್ ಕ್ಲಸ್ಟರ್ ಅಂತ ಹೇಳಿದ್ರೆ, ಆ ಕುಬರ್ನೆಟಿಸ್ ಕ್ಲಸ್ಟರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಗ್ರೂಪ್ ಆಫ್ ನೋಟ್ಸ್ ಇನ್ ಸಿಂಪಲ್ ಟರ್ಮ್ಸ್. ಹಾಗಾದರೆ ನಾವು ಇಲ್ಲಿಗೆ ಬರೋದಾದರೆ ನನಗೆ ಕಾಂಪೊನೆಂಟ್ಸ್ಗಳು ನೋಡೋಣ. ಇದನ್ನು ನಾವು ಕಂಟ್ರೋಲ್ ಪ್ಲೇನ್ ಅಂತ ಕರಿತೀವಿ, ಆಯಿತಾ. ಇದನ್ನು ನಾವು ಕಂಟ್ರೋಲ್ ಪ್ಲೇನ್ ಅಥವಾ ಮಾಸ್ಟರ್ ನೋಡ್ ಅಂತಲೂ ಕರಿತೀವಿ, ಬಟ್ ಯೂಶುವಲ್ ಟರ್ಮಿನಾಲಜಿ ಬಂದುಬಿಟ್ಟು ಕಂಟ್ರೋಲ್ ಪ್ಲೇನ್ ಅಂತಲೇ ಇರುತ್ತೆ, ಆಯಿತಾ. ಇದನ್ನು
ಕಾಪಿ ಪೇಸ್ಟ್ ಇಟ್, ಇದನ್ನು ನೋಡ್ 1 ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಅದೇ ಥರ ಇದನ್ನು ನೋಡ್ 2 ಅಂತ ಹೇಳ್ತಾ ಇದ್ದೀನಿ ನಾನು ಚೂರು, ಆಯಿತಾ. ಹಾಗೆಯೇ ಇದನ್ನು ನೋಡ್ 3 ಅಂತ ಹೇಳ್ತಾ ಇದ್ದೀನಿ. ಅಂದರೆ ಟೋಟಲ್ 4 ನೋಡ್ ಇದೆ, ಅದರಲ್ಲಿ ಒಂದು ಬಂದು ಮಾಸ್ಟರ್ ನೋಡ್ ಅಥವಾ ಕಂಟ್ರೋಲ್ ಪ್ಲೇನ್, ಇನ್ನು ಮಿಕ್ಕಿದೆಲ್ಲ ಬಂದು ವರ್ಕರ್ ನೋಡ್ಸ್ ಅಂತ, ಆಯಿತಾ. ಈಗ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್, ಕಂಟ್ರೋಲ್ ಪ್ಲೇನಲ್ಲಿ ಇಂಪಾರ್ಟೆಂಟಾಗಿ ಎಷ್ಟು ಕಾಂಪೊನೆಂಟ್ಸ್ ಇರ್ತವೆ? ಒಂದು ಎ ಪಿ ಐ ಸರ್ವರ್, ಇದು ಎ ಪಿ ಐ ಸರ್ವರ್, ಇದು ಇ ಟಿ ಸಿ ಡಿ, ಇದು ಶೆಡ್ಯೂಲರ್, ಕಂಟ್ರೋಲ್ ಮ್ಯಾನೇಜರ್, ಇದು ಕ್ಲೌಡ್ ಕಂಟ್ರೋಲ್ ಮ್ಯಾನೇಜರ್. ಯಾವಾಗ ನೀವು ಮ್ಯಾನೇಜ್ಡ್ ಸರ್ವಿಸ್ ಯೂಸ್ ಮಾಡ್ತೀರಾ ಅಲ್ಲಿ ನೋಡ್ತೀರಾ, ಬಟ್ ಇನ್ ಜನರಲಾಗಿ ನೋಡಲ್ಲ ಇದನ್ನು. ಆಮೇಲೆ ನೋಡ್ಸ್ಗಳಲ್ಲಿ ಕ್ಯೂಬ್ಲೆಟ್ ಇರುತ್ತೆ, ಕ್ಯೂಬ್ರಾಕ್ಸಿ ಇರುತ್ತೆ, ಆಮೇಲೆ ಡಾಕರ್ ಇರುತ್ತೆ. ಡಾಕರ್ ಅಥವಾ ಕಂಟೈನರ್ ರನ್ ಟೈಮ್ ಯಾವುದಾದ್ರೂ ಆಗಿರ್ಬೋದು, ಅದನ್ನು CRI ಅಂತ ಕರಿತೀವಿ, ಬಟ್ ನಾನು ಜಸ್ಟ್ ಡಾಕರ್ ಅಂತ ಹಾಕಿದ್ದೀನಿ. ಸೊ ಅದನ್ನು ನಾವು ಕಂಟೈನರ್ ರನ್ ಟೈಮ್, ಡಾಕರ್ ಅನ್ನಬಾರ್ದು, CRI ಅಂತಲೇ ಅನ್ಬೇಕು. ನಾವು ಈಗ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ಫಸ್ಟ್ ಕಾಂಪೊನೆಂಟ್ ಇಸ್ ದಿಸ್ ಎ ಪಿ ಐ ಸರ್ವರ್. ಏನು ಈ ಎ ಪಿ ಐ ಸರ್ವರ್, ಯಾಕೆ ಬೇಕು ಈ ಎ ಪಿ ಐ ಸರ್ವರ್ ಅಂತಂದರೆ, ನೋಡಿ, ಪ್ರತಿ ಮನೆಗೂ ಕೂಡ ಒಂದು ಡೋರ್ ಇರುತ್ತೆ, ಫ್ರಂಟ್ ಡೋರ್ ಇರುತ್ತೆ, ರೈಟ್. ಯಾರಾದರೂ ಹೋಗಬೇಕು ಬರಬೇಕು ಅಂತಂದರೆ ಆ ಡೋರ್ ಮುಖಾಂತರನೇ ಹೋಗಬೇಕು ಬರಬೇಕು, ರೈಟ್. ಇಲ್ಲೂ ಕೂಡ ಅಷ್ಟೇ. ಎ ಪಿ ಐ ಸರ್ವರ್ ಅಂತಂದರೆ ಫ್ರಂಟ್ ಡೋರ್ ಆಫ್ ಯುವರ್ ಕುಬರ್ನೆಟಿಸ್, ಇನ್ ಸಿಂಪಲ್ ಟರ್ಮ್ಸ್ ಅಷ್ಟೇ, ಫ್ರಂಟ್ ಡೋರ್ ಆಫ್ ಯುವರ್ ಕುಬರ್ನೆಟಿಸ್. ಅಂದರೆ ಈಗ ನಾನು 1 by 1 ಇದು ನೋಡಿ, ಇಷ್ಟೇ, ಹೀಗೆ ಇರುತ್ತೆ ಆರ್ಕಿಟೆಕ್ಚರ್. ಫಸ್ಟ್ ನಾನೀಗ ಎ ಪಿ ಐ ಸರ್ವರ್ ಬಗ್ಗೆ ನಾನು ತಗೊಳ್ತಾ ಇದ್ದೀನಿ, ಆಯಿತಾ. ಸೊ ನಾನು ಹೇಳ್ತಿದ್ದೀನಿ, ಮೊದಲನೇ ಕಾಂಪೊನೆಂಟ್ ಬಂದುಬಿಟ್ಟು ಕ್ಯೂಬ್ ಎ ಪಿ ಐ ಅಂತಲೂ ಕರೀತವೆ ಅಥವಾ ಎ ಪಿ ಐ ಸರ್ವರ್ ಅಂತಲೂ ಕರಿಬೋದು. ಇಟ್ಸ್ ಆಲ್ ಡಿಪೆಂಡ್, ಆಯಿತಾ, ನೀವು ಹೆಂಗಾರು ಕರೀರಿ, ಬಟ್ ಎ ಪಿ ಐ ಸರ್ವರ್ ಅಷ್ಟೇ ಇನ್ ಸಿಂಪಲ್ ಟರ್ಮ್ಸ್. ಇದನ್ನು ನಾನೇನು ಹೇಳಿದೆ, ಓಕೆ, ಫ್ರಂಟ್ ಡೋರ್ ಆಫ್ K8s, ಆಯಿತಾ. K8 ಅಂತಲೇ ಕುಬರ್ನೆಟಿಸ್ ಅಂತಲೇ ಅರ್ಥ, ಇನ್ನೇನಿಲ್ಲ. ಈಗ ಇದಾಯ್ತಲ್ಲ, ಈ ಎ ಪಿ ಐ ಸರ್ವರ್ ಏನೇನೆಲ್ಲ ಮಾಡುತ್ತಪ್ಪ ಅಂತಂದರೆ, ಈಗ ಯಾವುದೇ ರಿಕ್ವೆಸ್ಟ್ ಬರಲಿ ಕ್ಯೂಬ್ಸಿಟಿಯಲ್ಲಿಂದ, ಕ್ಯೂಬ್ಸಿಟಿಯಲ್ನ ಎಲ್ಲ ರಿಕ್ವೆಸ್ಟ್ಗಳನ್ನ ಅಥವಾ ಅಕ್ಸೆಪ್ಟ್ಸ್ ಆಲ್ ದಿ ರಿಕ್ವೆಸ್ಟ್ ಅಂತ ನಾನು ಬರೀತಾ ಇದ್ದೀನಿ ಇಲ್ಲಿ, ಓಕೆ. ಅಕ್ಸೆಪ್ಟ್ ಆಲ್ ದ ರಿಕ್ವೆಸ್ಟ್, ರೆಸ್ಟ್ ಎ ಪಿ ಐ, UI ಇಂದ ಏನೇ ಬಂದರೂ ಕೂಡ ಇಟ್ ಶುಡ್ ಫಸ್ಟು ಎ ಪಿ ಐ ಸರ್ವರಿಂದನೇ ಪಾಸ್ ಆಗಬೇಕು. ಆ್ಯಂಡ್ ಇದಾದಮೇಲೆ ಇದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ವ್ಯಾಲಿಡೇಟ್ ಮಾಡುತ್ತೆ. ಅಂದರೆ ಈಗ ಲೆಟ್ಸೆ ನಾನೊಂದು ಪಾಡ್ನ ಡಿಲೀಟ್ ಮಾಡು ಅಂತ ಹೇಳಿದ್ರೆ, ಆ ಡಿಲೀಟ್ಗೆ ಅದಕ್ಕೆ ಕೆಪಾಸಿಟಿ ಇದೆಯಾ ಅಥವಾ ಅದಕ್ಕೆ ಅಥರೈಸೇಷನ್ ಇದೆಯಾ ಅನ್ನೋದು ಕೂಡ ವ್ಯಾಲಿಡೇಷನ್ ಮಾಡುತ್ತೆ. RBAC ವ್ಯಾಲಿಡೇಷನ್ಸ್ ಅಂತ ಕರಿತೀವಿ, ಅದು ಈ ಎ ಪಿ ಐ ಸರ್ವರ್ ಮಾಡುತ್ತೆ. ಆ್ಯಂಡ್ ಈ ಕ್ಲಸ್ಟರ್, ಈಗ ಒಂದು ಕ್ಲಸ್ಟರ್ನ ಸ್ಟೇಟಸ್ ಏನಿರುತ್ತಲ್ಲ, ಕ್ಲಸ್ಟರ್ನ ಸ್ಟೇಟಸ್ನ ಇದು ಏನು ಮಾಡುತ್ತೆ, ಇ ಟಿ ಸಿ ಡಿಗೆ ಅಪ್ಡೇಟ್ನ ಮಾಡಿಕೊಡುತ್ತೆ, ಆಯಿತಾ, ಅಪ್ಡೇಟ್ ಮಾಡಿಕೊಡುತ್ತೆ. ಆ್ಯಂಡ್ ಈ ಎ ಪಿ ಐ ಸರ್ವರ್ ಇನ್ ಸಿಂಪಲ್ ಟರ್ಮ್ಸ್ ಇಟ್ ಆ್ಯಕ್ಟ್ಸ್ ಆಸ್ ಅ ಕಮ್ಯುನಿಕೇಷನ್ ಹಬ್, ಓಕೆ. ಇಟ್ ಆ್ಯಕ್ಟ್ಸ್ ಆಸ್ ಅ ಕಮ್ಯುನಿಕೇಷನ್ ಹಬ್, ಅಷ್ಟೇ, ಇನ್ನೇನಿಲ್ಲ. ಸೊ ಎ ಪಿ ಐ ಸರ್ವರ್ ಏನು, ಎ ಪಿ ಐ ಸರ್ವರ್ ಇಟ್ ಆ್ಯಕ್ಟ್ಸ್ ಆಸ್ ಅ ಕಮ್ಯುನಿಕೇಷನ್ ಹಬ್, ಇಟ್ಸ್ ಅ ಫ್ರಂಟ್ ಡೋರ್ ಆಫ್ ಅನ್ ಕುಬರ್ನೆಟಿಸ್. ಆ್ಯಂಡ್ ಈಗ ನನ್ನ ಕ್ಯೂಬ್ಸಿಟಿಯಲ್ ಕಮಾಂಡ್ಸ್ಗಳು ಏನೇ ಆಗಿರಲಿ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡುತ್ತೆ, ವ್ಯಾಲಿಡೇಷನ್ ಮಾಡುತ್ತೆ ವೆದರ್ ಯು ಹ್ಯಾವ್ ದ ರೈಟ್ ಪರ್ಮಿಷನ್ಸ್ ಆರ್ ನಾಟ್ ಅಂತ. ಆ್ಯಂಡ್ ಕ್ಲಸ್ಟರ್ ಸ್ಟೇಟಸ್ನ ಇ ಟಿ ಸಿ ಡಿಗೆ ಹೋಗಿ ತೊಗೊಂಡೋಗಿ ಕೊಡುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಹಬ್ ಥರ ಆ್ಯಕ್ಟ್ ಮಾಡಿ, ಇಟ್ಸ್ ಲೈಕ್ ಮೇನ್. ಈಗ ಡಾಕರ್ ಡೀಮನಲ್ಲಿ ನಾನು ಆ್ಯಸ್ ಸೂನ್ ಆಸ್ ಕ್ಯೂಬ್ಸಿಟಿಯಲ್ ಅಂತ ಕೊಟ್ಟಿದ ತಕ್ಷಣ ಡಾಕರ್ ರನ್ ಅಥವಾ ಡಾಕರ್ ಪುಲ್ ಅಂತ ಕೊಟ್ಟಿದ ತಕ್ಷಣ ಡಾಕರ್ ಡೀಮನ್ಗೆ ಹೋಯ್ತು, ಡಾಕರ್ ಡೀಮನ್ ಏನು ಮಾಡ್ತು, ರಿಜಿಸ್ಟ್ರಿಗೆ ಹೋಯ್ತು, ಅಲ್ಲಿಂದ ಫೆಚ್ ಮಾಡ್ತು, ಇಲ್ಲ ಕರೆಂಟಲ್ಲೇ ಇದ್ದರೆ ಅದು ತೋರಿಸ್ಕೊಡ್ತು. ಇಲ್ಲೂ ಕೂಡ ಅಷ್ಟೇ, ಎ ಪಿ ಐ ಸರ್ವರ್ ಅಂತ ಬಂದಾಗ ಇಟ್ಸ್ ಅ ಫ್ರಂಟ್ ಡೋರ್ ಆಫ್ ಅನ್ನ ಕುಬರ್ನೆಟಿಸ್. ಆ್ಯಂಡ್ ವೇರ್ ಅದರಲ್ಲಿ ಕ್ಯೂಬ್ಸಿಟಿಯಲ್ ಅಂದರೆ ಎನಿ ಕಮಾಂಡ್ ಇಟ್ಸ್ ಅಕ್ಸೆಪ್ಟ್ಸ್ ಆಲ್ ದಿ ವ್ಯಾಲಿಡ್ ರಿಕ್ವೆಸ್ಟ್. ಆ್ಯಂಡ್ ವ್ಯಾಲಿಡ್ ಅಂತ ಬಂದಾಗ ಹೌ ಇಟ್ ವ್ಯಾಲಿಡೇಟ್ಸ್ ಬೇಸ್ಡ್ ಆನ್ ದಿ RBAC. RBAC ಅಂದರೆ ರೋಲ್ ಬ್ಯಾಕ್ ಆಕ್ಸೆಸ್ ಕಂಟ್ರೋಲ್. ಈಗ ಇನ್ ಸಿಂಪಲ್ ಟರ್ಮ್ಸ್ IAM ಹೇಗೆ ನಮಗೆ AWS ಇದೆಯೋ ಹಾಗೆ ಕುಬರ್ನೆಟಿಸ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿ ಹ್ಯಾವ್ ದಿಸ್ RBAC ಪಾಲಿಸೀಸ್, ಆಯಿತಾ. ಅದನ್ನು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫಾರ್ ನಾವ್, ಡೋಂಟ್ ವರಿ. ನಾವು ಅದೇ ರೀತಿ ಇಟ್ ಆ್ಯಕ್ಟ್ಸ್ ಆಸ್ ಅ ಕಮ್ಯುನಿಕೇಷನ್ ಹಬ್. ಆ್ಯಂಡ್ ಕಮ್ಯುನಿಕೇಷನ್ ಹಬ್ ಪರವಾಗಿಲ್ಲ, ಇನ್ನೊಂದು ವರ್ಡ್ ಹೇಳಿದೆ ಇಲ್ಲಿ, ಕ್ಲಸ್ಟರ್ ಸ್ಟೇಟಸ್ ಅಂತ. ಅಂದರೆ ನನ್ನ ಕ್ಲಸ್ಟರಲ್ಲಿ ಏನು ಪಾಡ್ಸ್ಗಳ ಸ್ಟೇಟಸ್, ಲೆಟ್ಸೆ ಒಂದು ಪಾಡ್ ಏನಾದರೂ ಡೆಡ್ ಆಯಿತಾ,
ಪಾಡ್ ಯಾಕೆ ಡೆಡ್ ಆಯಿತು, ಅದರ ಲಾಗ್ಸ್ ಏನು, ಇವೆಂಟ್ಸ್ ಏನು, ಆ್ಯಂಡ್ ನೋಡ್ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಆ್ಯಂಡ್ ಇದರ ಎಲ್ಲ ಡೀಟೇಲ್ಸ್ನ ಇ ಟಿ ಸಿ ಡಿಗೆ ತೊಗೊಂಡೋಗಿ ಕೊಡುತ್ತೆ. ಹಾಗಂದರೆ ಏನು ಇ ಟಿ ಸಿ ಡಿ ಅಂದರೆ ಏನು ನೋಡಿ, ಈ ಎ ಪಿ ಎಸ್ ಸರ್ವರ್ ಇಲ್ಲಿದೆ, ಇ ಟಿ ಸಿ ಡಿ ಇಲ್ಲಿದೆ. ಇ ಟಿ ಸಿ ಡಿಮನ್ ಅಂತ ಅಂದರೆ ವೇರ್ ಇಟ್ ಸ್ಟೋರ್ಸ್ ಆಲ್ ಯುವರ್ ಡೇಟಾ. ಸ್ಟೋರ್ಸ್ ಆಲ್ ಯುವರ್ ಡೇಟಾ ಅಂದರೆ ಅರ್ಥ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಸೆಕೆಂಡ್ ಪಾಯಿಂಟ್, ಓಕೆ, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಓಕೆ ಇದು ಚೆನ್ನಾಗಿಲ್ಲ, ಒಂದು ಸೆಕೆಂಡ್ ಲೆಟ್ಸ್ ಗೋ ಹಿಯರ್. ಓಕೆ, ಸೆಕೆಂಡ್ ಪಾಯಿಂಟ್ ಇ ಟಿ ಸಿ ಡಿ ನೋಡಿ. ಈ ಇ ಟಿ ಸಿ ಡಿ ಅಂತ ಏನು ಹೇಳ್ತಾ ಇದ್ದೀನಲ್ಲ, ಇದೊಂದು ಸ್ಕೀಮಾ ಬೇಸ್ಡ್, ಅಂದರೆ ಸ್ಕೀಮಾ ಲೆಸ್ ಅಂತ ಕರಿತೀವಿ. ಓಕೆ, ಸ್ಕೀಮಾ ಲೆಸ್ ಆ್ಯಂಡ್ ಸ್ಕೀಮಾ ಬೇಸ್ಡ್ ಅಂತ ಅಂದರೆ ಅರ್ಥ. ಓಕೆ, ಈಗ ಸ್ಕೀಮಾ ಲೆಸ್ ಹೆಂಗೆ ಸ್ಟೋರ್ ಆಗುತ್ತೆ ಅಂದರೆ ಕೀ ವ್ಯಾಲ್ಯೂ ಸ್ಟೋರ್. ಓಕೆ, ಕೀ ವ್ಯಾಲ್ಯೂ ಒಂದು ಜೇಸನ್ ಫಾರ್ಮ್ಯಾಟ್ ಥರ. ಸ್ಕೀಮಾ ಬೇಸ್ಡ್ ಅಂತ ಅಂದರೆ ಲೈಕ್ ಒಂದು ಟೇಬಲ್ ಥರ ಸ್ಟೋರ್ ಆಗುತ್ತೆ, ಆಯಿತಾ. ಇನ್ ಸಿಂಪಲ್ ಟರ್ಮ್ಸ್ ತೋರಿಸೋದಾದರೆ ಲೆಟ್ಸ್ ಸೇ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇವೆಲ್ಲ ಕೂಡ ಯಾಕೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಆರ್ಕಿಟೆಕ್ಚರ್ ಅರ್ಥ ಆಗಲೇಬೇಕು ನಮಗೆ, ಆಯಿತಾ. ಸೊ ನಾನು ಹೇಳ್ತೀನಿ ಇಲ್ಲಿ ಎಂಪ್ಲಾಯಿ ಟೇಬಲ್ ಅಂತ. ಓಕೆ ನೋಡಿ, ಈಗ ಒಂದು ಎಂಪ್ಲಾಯಿ ಟೇಬಲ್ನ ತಗೊಳ್ತೀನಿ, ಆಯಿತಾ. ಈಗ ನೋಡಿ, ಈ ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯಿ ನೇಮ್, ಈಗ ಇದೊಂದು ಸೀಕ್ವಲ್ ಟೇಬಲ್, ರೈಟ್. ಈ ಸೀಕ್ವಲ್ ಟೇಬಲಲ್ಲಿ ಒಂದು ಸ್ಕೀಮಾ ಪ್ರಾಪರಾಗಿ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಇದೆ. ಈಗ ಇಮ್ಯಾಜಿನ್ ಈ ಕ್ಲಾರ್ಕ್ ಅಂತಿದ್ದಾನಲ್ಲ, ಈ ಕ್ಲಾರ್ಕ್ಗೆ ನಾನು ಅಡ್ರೆಸ್ ಅಂತ ಹಾಕಿಬಿಟ್ಟು ಅವ್ನಿಗೊಬ್ಬನಿಗೆ ಆ್ಯಡ್ ಮಾಡಬೇಕು. ಇವಾಗ ಅಡ್ರೆಸ್ ಅಂತ ಇವನೊಬ್ಬನಿಗೆ ನಾನು ಆ್ಯಡ್ ಮಾಡೋಕ್ಕಾಗುತ್ತಾ? ರೈಟ್, ಆಗಲ್ಲ. ಯಾಕೆ ಅಂತಂದರೆ ನಾನು ಐ ನೀಡ್ ಟು ಇನ್ಸರ್ಟ್ ಒನ್ ಮೋರ್ ಕಾಲಮ್. ನಾನು ಕಾಲಮ್ನ ಇನ್ಸರ್ಟ್ ಮಾಡ್ದೇ ನಾನು ಓನ್ಲಿ ಫಾರ್ ಕ್ಲಾರ್ಕ್ ನಾನೇನು ಮಾಡಬೇಕು, ನಾನೊಂದು ಎಕ್ಸ್ಟ್ರಾ ಬ್ಲಾಕ್ನ ನಾನು ಆ್ಯಡ್ ಮಾಡಬೇಕು. ಅದು ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಇದು ಸ್ಕೀಮಾ ಬೇಸ್ಡ್ ಆಯಿತು, ನಾನು ಸ್ಕೀಮಾ ಲೆಸ್ ಅಂತ ಹೇಳ್ತೀವಿ. ಸೊ ಒನ್ ಸೆಕೆಂಡ್, ಎಕ್ಸಾಂಪಲ್ ಆಫ್ ಜೇಸನ್ ಏನಾದ್ರು ಸಿಗುತ್ತಾ ತೋರಿಸ್ತೀನಿ ನಾನು. ಒಂದು ಇಮೇಜ್ನ ಹುಡ್ಕಕ್ಕೆ ಟ್ರೈ ಮಾಡ್ತೇನೆ ನಾನು. ನೋಡಿ, ಇಲ್ಲೊಂದು ಏನೋ ಒಂದಿದೆ, ಲೆಟ್ ಮೀ ಸಿ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ನೋಡಿ, ಇದೇನಿದೆ ಅಲ್ಲ, ನೋಡಿ ಈ ಥರ ಕೀ ವ್ಯಾಲ್ಯೂ ಬೇಸ್ಡ್. ಈಗ ನೇಮಲ್ಲಿ ಮೆಟಾಲಿಕಾ ಸಮ್ ಏನೋ ಒಂದು ಇದಿದೆ, ಆಯಿತಾ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಡಿಸ್ಕ್ರಿಪ್ಷನ್ ಆಲ್. ಬಟ್ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಬಂದಾಗ ದಿಸ್ ಈಸ್ ಮೈ ಕೀ, ದಿಸ್ ಈಸ್ ಮೈ ವ್ಯಾಲ್ಯೂ. ಓಕೆ, ಬೇಕಂದರೆ ನಾನು ಇನ್ನೂ ಕ್ಲಾರಿಟಿ ಅಂದರೆ ಹೆಂಗೆ ಬರೀತೀವಿ ಅಂದರೆ, ನಾರ್ಮಲಾಗಿ ಜೇಸನ್ ಫೈಲ್ ಇರುತ್ತಲ್ಲ, ಅದೇ ಜೇಸನ್ ಫೈಲೇನೆ ಇಲ್ಲಿ ಬರೆಯುವಂಥದ್ದು, ಅಷ್ಟೇನೇನಿಲ್ಲ. ಓಕೆ, ಸೊ ಲೆಟ್ಸ್ ಸೇ ನಾನೊಂದು ಕೋಡ್ ಬ್ಲಾಕ್ನ ತೊಗೊತೀನಿ, ಇಲ್ಲಿ ಹಾಕ್ತೀನಿ. ನೋಡಿ, ಈ ಥರ ಓಪನ್ ಮಾಡ್ಕೊಳ್ತೀನಿ, ಆಯಿತಾ. ಇಲ್ಲಿ ಕ್ಲಸ್ಟರ್ ಅಂತ ಹಾಕ್ತೀನಿ, ಆಯಿತಾ. KTES ಕ್ಲಸ್ಟರ್ ಅಂತ ಹಾಕೋಣ. ಆ್ಯಂಡ್ ನೇಮ್, ಆಯಿತಾ, ಯಾವುದೋ ಟೆಸ್ಟ್ ನೇಮ್ ಅಂತ ಹೇಳ್ತೀನಿ. ಸೊ ನೋಡ್, ಆಯಿತಾ, 10 ನೋಡ್ಸ್, ಆಯಿತಾ. ಈ ಥರ ಪ್ರತಿ ನೋಡ್ಗೂ ಕೂಡ ನಾನು ಈ ಥರ ಒನ್ ಬೈ ಒನ್ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗೋದು. ಈ ಥರ ಡೇಟಾ ಸ್ಟೋರು ಇ ಟಿ ಸಿ ಡಿಯಲ್ಲಿ ಆಗಿರುತ್ತೆ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಡೇಟಾ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂದರೆ ಏನು ಡೇಟಾ ಸ್ಟೋರ್ ಮಾಡುತ್ತೆ? ನನ್ನ ಕ್ಲಸ್ಟರ್ ಇನ್ಫಾರ್ಮೇಷನ್ ಡೇಟಾ. ಆ ಡೇಟಾ ಹೆಂಗೆ ಸ್ಟೋರ್ ಮಾಡುತ್ತೆ? ಈ ಥರ ಸ್ಕೀಮಾ ಲೆಸ್ ಅಂದರೆ ಕೀ ವ್ಯಾಲ್ಯೂ ಪೇರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಪ್ರತಿಯೊಂದು ಕೂಡ ಅಂತ ಅರ್ಥ, ಆಯಿತಾ. ಒಂದು ಸೆಕೆಂಡ್. ಓಕೆ, ಇದಾಯ್ತಲ್ಲ. ಓಕೆ, ಇ ಟಿ ಸಿ ಡಿ ಆಯಿತು. ಐ ವಾಸ್ ಡೂಯಿಂಗ್ ಸಮಥಿಂಗ್, ಒನ್ ಸೆಕೆಂಡ್ ಇರಿ. ಓಕೆ, ಈಗ ಇನ್ ಸಿಂಪಲ್ ಟರ್ಮ್ಸ್ ಬರೆಯೋದಾದರೆ, ಈ ಇ ಟಿ ಸಿ ಡಿನ ನಾನೇನಂತ ಕರಿತೀನಿ ಅಂತ ಹೇಳಿದ್ರೆ, ಸೊ ಇದನ್ನು ಲೆಟ್ಸ್ ಕಾಲ್ ಇಟ್ ಆಸ್, ಓಕೆ ಕರೆಕ್ಟಾಗಿ ಇಟ್ಕೊಳ್ಳೋಣ. ಸೊ ಲೆಟ್ಸ್ ಕಾಲ್ ಇಟ್ ಆಸ್, ಇದನ್ನು ವಿ ಕ್ಯಾನ್ ಸೇ, ಒನ್ ಸೆಕೆಂಡ್ ಇರಿ, ಇದನ್ನು ಕ್ಲಸ್ಟರ್ ಡೇಟಾಬೇಸ್ ಅಂತ ಕೂಡ ಕರಿಬೋದು. ಓಕೆ, ಇಟ್ಸ್ ಅ ಕ್ಲಸ್ಟರ್ ಡೇಟಾಬೇಸ್, ಆಯಿತಾ. ಸ್ಕೀಮಾ ಲೆಸ್, ಓಕೆ, ಆ್ಯಂಡ್ ಸ್ಟೋರ್ಸ್ ಎವ್ರಿಥಿಂಗ್ ಇನ್, ಓಕೆ, ಸ್ಟೋರ್ಸ್ ಎವ್ರಿಥಿಂಗ್ ಇನ್ ಕೀ ವ್ಯಾಲ್ಯೂ ಪೇರ್ಸ್. ಓಕೆ, ಕೀ ವ್ಯಾಲ್ಯೂ ಪೇರ್ಸ್ ಅಂತ ಅರ್ಥ.
ಸೊ ಇ ಟಿ ಸಿ ಡಿ ಆಯಿತು. ಸೊ ಏನೇನು ಸ್ಟೋರ್ ಮಾಡುತ್ತೆ ಅಗೇನ್, ಸೊ ನನ್ನ ಪಾಡ್ ಡೀಟೇಲ್ಸ್ ಆಗಿರ್ಬೋದು, ಓಕೆ, ಪಾಡ್ ಡೀಟೇಲ್ಸ್ ಆ್ಯಂಡ್ ನೋಡ್ ಡೀಟೇಲ್ಸ್, ಓಕೆ, ಆ್ಯಂಡ್ ಕಾನ್ಫಿಗ್ ಮ್ಯಾಪ್ಸ್ ಆಗಿರಬಹುದು, ಆ್ಯಂಡ್ ಸೀಕ್ರೆಟ್ಸ್ ಆಗಿರಬಹುದು, ಆ್ಯಂಡ್ ಕರೆಂಟ್ ಸ್ಟೇಟ್ ಪ್ರತಿಯೊಂದು ಕೂಡ. ಆ್ಯಂಡ್ ಇಂಪಾರ್ಟೆಂಟಾಗಿ ಒಂದು ಇಂಪಾರ್ಟೆಂಟ್ ಆಫ್ ಇ ಟಿ ಸಿ ಡಿ ಏನಂತ ಅಂದರೆ, ಈ ಕುಬರ್ನೆಟಿಸಲ್ಲಿ ನಮಗೆ ಇದನ್ನು ನಾನು ರೆಡ್ಡಲ್ಲಿ ಬರಿತೀನಿ, ಓಕೆ, ರೆಡ್ ಇಸ್ ಬೆಟ್, ಓಕೆ, ಇಲ್ಲಿ ಬರಿತೀನಿ ನೋಡಿ, ಇದನ್ನು ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ಸೋರ್ಸ್ ಆಫ್ ಟ್ರೂತ್ ಆಫ್ ದ ಕ್ಲಸ್ಟರ್ ಅಂತ ಕೂಡ ಹೇಳ್ತೀವಿ. ಈಗ ಇದನ್ನು ಸೋರ್ಸ್ ಆಫ್ ಟ್ರೂತ್ ಅಂತ ಕೂಡ ಹೇಳ್ತೀವಿ ನಾವು. ಇ ಟಿ ಸಿ ಡಿನ ಸೋರ್ಸ್ ಆಫ್ ಟ್ರೂತ್ ಅಂತ ಕರಿತೀವಿ. ಈಗ ಗಿಟಬ್ನ ಹೇಗೆ ಸೋರ್ಸ್ ಆಫ್ ಟ್ರೂತ್ ಅಂತ ಕರಿತೀವಿ, ಯಾಕೆ, ನಮ್ಮ ಹತ್ರ ಪ್ರತಿಯೊಂದು ಕಮಿಟ್ಸ್ ಇರುತ್ತೆ, ಪ್ರತಿಯೊಂದು ಟ್ರ್ಯಾಕ್ ಇರುತ್ತೆ, ಹಾಗೆಯೇ ಇಲ್ಲೂ ಕೂಡ ಇ ಟಿ ಸಿ ಡಿನ ನಾನು ಸೋರ್ಸ್ ಆಫ್ ಟ್ರೂತ್ ಅಂತ ಕರಿತಾ ಇದ್ದೇನೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಇ ಟಿ ಸಿ ಡಿನ ಏನಾದರೂ ನಾವು ಡಿಲೀಟ್ ಮಾಡಿದ್ರೆ ನನ್ನ ಕ್ಲಸ್ಟರ್ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಇಫ್ ಐ ಡಿಲೀಟ್ ಇ ಟಿ ಸಿ ಡಿ ದೆನ್ ಮರ್ತೋಗಿ ನಿಮ್ಮ ಕ್ಲಸ್ಟರ್ ಹೋಯಿತು ಅಂತಲೇ ಅರ್ಥ, ಆಯಿತಾ. ಸೊ ಕ್ಲಸ್ಟರ್ ಈಸ್ ಲಾಸ್ಟ್, ಆಯಿತಾ. ಹೀಗೆ ನಾವು ಹಾಗೆಯೇ ನನಗೆ ಇಂಪಾರ್ಟೆಂಟಾಗಿ ಇನ್ನೊಂದು, ಆಯಿತಾ, ಇದು ಇ ಟಿ ಸಿ ಡಿ. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತ ಹೇಳಿ, ನಾನು ಇನ್ನೊಂದು ಸೆಷನಲ್ಲಿ ನಾನು ಹೇಳ್ಕೊಡ್ತೀನಿ ಅದರ ಬಗ್ಗೆ ಎಲ್ಲ, ಓಕೆ. ಶೆಡ್ಯೂಲರ್ ಅಂತಂದರೆ ಏನಪ್ಪ ಅಂತಂದರೆ ನೋಡಿ, ಇದೇ ಕಾಂಪೊನೆಂಟ್, ಇದು ಶೆಡ್ಯೂಲರ್, ಆಯಿತಾ. ಶೆಡ್ಯೂಲರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಇದೊಂಥರ, ಈಗ ಸಪೋಸ್ ನಾವು ಯಾವುದಾದ್ರೂ ಕಂಪನಿಗೆ ಜಾಯ್ನ್ ಆದರೆ ಅಲ್ಲೊಬ್ಬ ಲೈಕ್ ಏನಂತ ಹೇಳೋದು, ಏನಂತ ಫ್ರಂಟ್ ಡೆಸ್ಕಲ್ಲಿ ಒಬ್ರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಯಾವ ಟೀಮು ಏನು ಅಂತ ಅವ್ರು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಈಗ ಎಲ್ಲೇ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಆರ್ಗನೈಸೇಷನ್ಸ್ಗಳಿಗೆ ಹೋದರೆ, ಗೌರ್ಮೆಂಟ್ ಆಫೀಸ್ ಅಥವಾ ಅದಕ್ಕೊಂದು ಸಹಾಯ ಕೇಂದ್ರ ಅಂತ ಇರುತ್ತೆ, ರೈಟ್. ಅಲ್ಲೋಗಿ ನಾವು ಇನ್ಫಾರ್ಮೇಷನ್ ಕೇಳಿದ್ರೆ ಎಲ್ಲಿಗೆ ಹೋಗಬೇಕು ಅಂತ ಹೇಳುತ್ತೆ. ಹಾಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಶೆಡ್ಯೂಲರ್ನ ಕೆಲಸ ಏನಂತಂದರೆ, ಈ ಶೆಡ್ಯೂಲರ್ ಆ್ಯಸ್ ಸೂನ್ ಆ್ಯಸ್ ರಿಕ್ವೆಸ್ಟ್ ಎ ಪಿ ಐಗೆ ಬಂದಿದ್ದ ತಕ್ಷಣ ವಿತ್ ಹೆಲ್ಪ್ ಆಫ್ ಇ ಟಿ ಸಿ ಡಿ ಇನ್ಫಾರ್ಮೇಷನ್ ತೊಗೊಳುತ್ತೆ. ಇದೇನು ಮಾಡುತ್ತೆ ಅಂದರೆ, ಎಲ್ಲಿ ನಾನು ಯಾವ ನೋಡಲ್ಲಿ ನಾನು ಪಾಡ್ನ ಪೇಸ್ಟ್ ಮಾಡಬೇಕು, ಪಾಡ್ನ ಡಿಪ್ಲಾಯ್ ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ, ಈ ಶೆಡ್ಯೂಲರ್ ಡಿಸೈಡ್ ಮಾಡುತ್ತಾನೆ. ಇದು ಡಿಸೈಡರ್ ಎಲ್ಲಿ ರನ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ, ಅಂದರೆ ಹೇಗೆ ದಾರಿ ತೋರಿಸೋದು ಅಷ್ಟೇ, ಇದು ಡಿಸೈಡ್ ಮಾಡುತ್ತೆ, ಇಟ್ ವೋಂಟ್ ಡಿಪ್ಲಾಯ್, ಆಯಿತಾ. ಸೊ ಇಟ್ ಡಿಸೈಡ್ಸ್ ವೇರ್ ಎಕ್ಸಾಕ್ಟ್ಲಿ, ಅಥವಾ ವೇರ್ ಯುವರ್ ಪಾಡ್ ಶುಡ್ ರನ್ ಅಂತ, ಆಯಿತಾ. ಆಮೇಲೆ ಕ್ಯೂಬ್ಸಿಟಿಯಲ್ಲಿ ಡಿಪ್ಲಾಯ್ ಮಾಡ್ಕೊಳ್ಳುತ್ತೆ, ಆಯಿತಾ. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ, ಲೆಟ್ಸೆ ಈಗ ಯಾವುದೇ ಹೊಸ ಪಾಡ್ ಬಂದಲಿ, ಲೆಟ್ಸೆ ಕ್ಯೂಬ್ಸಿಟಿಯಲ್ಲಿ ಅಪ್ಲೈ ಅಥವಾ ಕ್ಯೂಬ್ಸಿಟಿಯಲ್ಲಿ ರನ್ ಎಂಜಿನಿಕ್ಸ್ ಅಂತ ಕೊಟ್ಟೆ, ನನ್ನ ಎಂಜಿನಿಕ್ಸ್ ಪಾಡ್ ಕ್ರಿಯೇಟ್ ಆಯಿತು. ಇದು ವೆಯ್ಟ್ ಮಾಡ್ತಿರತ್ತೆ ಪಾಡ್ ಬಂದಿದ್ದ ತಕ್ಷಣ. ಆಮೇಲೆ ಏನು ಮಾಡುತ್ತೆ, ಓಕೆ, ನನಗೆ ಒಂದು ರಿಕ್ವೆಸ್ಟ್ ಬಂತು, ಡಿಪ್ಲಾಯ್ಮೆಂಟ್ ರಿಕ್ವೆಸ್ಟು, ನಾನು ಅದನ್ನು ಪಾಡ್ನ ಕ್ರಿಯೇಟ್ ಮಾಡಬೇಕು. ಸೊ ಆದರೆ ಎಲ್ಲಿ ಮಾಡೋದು ಅಲ್ವಾ, ಎಲ್ಲಿ ಮಾಡೋದು ಅಂತ ಕೇಳಿದ್ರೆ, ಶೆಡ್ಯೂಲರ್ ಏನು ಮಾಡುತ್ತೆ, ಬೇಸ್ಡ್ ಆನ್ ನೋಟ್ಸ್ ಸಿ ಪಿ ಯು ಅವೈಲಬಿಲಿಟಿ, ಈ ಇನ್ಫಾರ್ಮೇಷನ್ ಎಲ್ಲ ಇ ಟಿ ಸಿ ಡಿಯಿಂದ ತೊಗೊಳ್ತಾ ಇರುತ್ತೆ. ನೋಟ್ಸ್, ಓಕೆ, ಬೇಸ್ಡ್ ಆನ್ ನೋಟ್ಸ್, ಇದ್ರೆ ಏನಾಗುತ್ತೆ, ನೋಟ್ಸಲ್ಲಿ ಸಿ ಪಿ ಯು ಚೆಕ್ ಮಾಡುತ್ತೆ, ಆ್ಯಂಡ್ ಮೆಮೊರಿ ಚೆಕ್ ಮಾಡುತ್ತೆ, ಆ್ಯಂಡ್ ಮೆಮೊರಿ ಅವೈಲಬಿಲಿಟಿ ಚೆಕ್ ಮಾಡುತ್ತೆ, ಆಮೇಲೆ ನೋಡ್ ಅಫಿನಿಟಿ ಚೆಕ್ ಮಾಡ್ಕೊಳ್ಳುತ್ತೆ, ಆಯಿತಾ. ಈ ವರ್ಡ್ಸ್ಗಳು ತುಂಬ ಹಾರ್ಷ್ ಅನಿಸ್ಬೋದು ಅಥವಾ ತುಂಬ ಕನ್ಫ್ಯೂಸಿಂಗ್ ಅನಿಸ್ಬೋದು. ಫಾರ್ ನಾವು ಈ ವರ್ಡ್ಸ್ಗಳನ್ನ ಕೇಳ್ತಾ ಇರಿ, ನೀವು ವಿಲ್ ಗೆಟ್ ಯೂಸ್ ಟು ಇಟ್, ಆಯಿತಾ. ಆಮೇಲೆ ವೆನ್ ಐ ಸೇ ಅಬೌಟ್ ನೋಡ್ ಅಫಿನಿಟಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ನೋಡ್ ಅಫಿನಿಟಿ ಅಂದರೆ ಇದೇನಾ ಅಂತ, ಆಯಿತಾ. ಪ್ರತಿ ವರ್ಡ್ಸ್ಗಳನ್ನೂ ಕೇಳಿಸ್ಕೊಳ್ತಾ ಇರಿ, ಅರ್ಥ ಆಗಲಿಲ್ಲ ಅಂದರೂ ಫೈನ್, ಕೇಳ್ತಾ ಇರಬೇಕು. ಸೊ ದ್ಯಾಟ್ ನಾವು ಆ ಟಾಪಿಕ್ನ ಮಾಡಿದಾಗ, ಓಕೆ, ನೋಡ್ ಅಫಿನಿಟಿ ಶೆಡ್ಯೂಲರಲ್ಲಿತ್ತು ಅಂತ ಬರಬೇಕು, ಆಯಿತಾ. ನೋಡ್ ಅಫಿನಿಟಿ ಆ್ಯಂಡ್ ಆ್ಯಂಟಿ ಅಫಿನಿಟಿ ಚೆಕ್ ಮಾಡ್ಕೊಳ್ಳುತ್ತೆ, ಓಕೆ, ಆ್ಯಂಟಿ ಅಫಿನಿಟಿ ಚೆಕ್ ಮಾಡುತ್ತೆ, ಆ್ಯಂಡ್ ಟಾಲರೇಷನ್ಸ್ನ ಚೆಕ್ ಮಾಡಿ ನನ್ನ ಪಾಡ್ನ ಇದು ಮಾಡುತ್ತೆ. ಆ್ಯಂಡ್ ಅದೇ ರೀತಿ ಪಾಲಿಸೀಸ್ನ ಚೆಕ್ ಮಾಡಿ ದೆನ್ ನನ್ನ ಶೆಡ್ಯೂಲರ್ ಏನು ಮಾಡುತ್ತೆ, ಇಟ್ ವಿಲ್ ಮೇಕ್ ಶೋರ್ ದಟ್ ಇದು ಎಲ್ಲಿಗೆ ಡಿಪ್ಲಾಯ್ ಆಗಬೇಕು ಅಂತ ಹೇಳುತ್ತೆ. ಆ್ಯಂಡ್ ಇದು ನನ್ನ ಒಂದು ಮೇಜರ್ ಇದು ಏನಂದರೆ ಶೆಡ್ಯೂಲರ್ನ ಕೆಲಸ. ಸಿಮಿಲರ್ಲಿ ನನಗೆ ಐ ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಆ್ಯಸ್, ಓಕೆ, ಈಗ ಕಂಟ್ರೋಲ್ ಮ್ಯಾನೇಜರ್, ಓಕೆ,
ಕಂಟ್ರೋಲ್ ಮ್ಯಾನೇಜರ್. ಏನಪ್ಪ ಈ ಕಂಟ್ರೋಲ್ ಮ್ಯಾನೇಜರ್? ಇದು ಇಟ್ ಡಿಸೈಡ್ಸ್ ದಿ ಸ್ಟೇಟ್ ಆಫ್ ಯುವರ್ ಪಾಡ್. ಈಗ ನನ್ನ ಹತ್ರ 3 ಪಾಡ್ನ ರನ್ ಮಾಡು ಅಂತ ಹೇಳಿದ್ರೆ ನೋಡಿ 3 ಪಾಡ್ನ ರನ್ ಮಾಡುತ್ತೆ, ಆಯಿತಾ? 3 ಪಾಡ್ನ ರನ್ ಮಾಡುತ್ತೆ. ಈಗ ಸಪೋಸ್ ನನ್ನ ಹತ್ರ ಒಂದು ಪಾಡ್ ಡಿಲೀಟ್ ಆಯಿತು ಅಂತಂದರೆ ಈ ಕಂಟ್ರೋಲ್ ಮ್ಯಾನೇಜರ್ ಇಟ್ ವಿಲ್ ಮೇಕ್ ಶೂರ್ ದಟ್ ಇಟ್ ವಿಲ್ ರೀಕ್ರಿಯೇಟ್ ದಟ್ ಪರ್ಟಿಕ್ಯುಲರ್ ಪಾಡ್ ಅಂತ. ಅಂದರೆ ಈಗ ಸಪೋಸ್ ಏನೇ ಆಗಲಿ ಹಿಂಗಿರುತ್ತೆ, ಆಯಿತಾ? ಒಂದು ಇದನ್ನು ತಗೊಳ್ತೀನಿ ನಾನು ನಿಮಗೆ, 1 ಸೆಕೆಂಡ್. ಆಯಿತಾ? ಓಕೆ, ಪಾಡ್ ಅಂತ ತೊಗೊತೀನಿ. ಈಗ ಈ ಥರ ಇರುತ್ತೆ, ಈ ಪಾಡ್ಗಳಿರ್ತವೆ. ಅಯ್ಯೋ, ವಿ ಕ್ಯಾನ್ ಡೂ ಇಟ್ ಹಿಯರ್ ಇಟ್ ಸೆಲ್ಫ್. ನಾನು ತೋರಿಸ್ತೀನಿ ನೋಡಿ. ಈಗ ಈ ಪಾಡ್ ಇಲ್ಲಿರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನಾನು ಏನು ಹೇಳಿರ್ತೀನಿ, 2 ಪಾಡ್ನ ಡಿಪ್ಲಾಯ್ ಮಾಡು ಅಂತ ಹೇಳಿರ್ತೀನಿ. 2 ಪಾಡ್ ಇದೆ. ಈಗ ಆಸ್ ಸೂನ್ ಆಸ್ ಈ ಪಾಡ್ ಡಿಲೀಟ್ ಆಯಿತು ಅಂತಂದರೆ ಕಂಟ್ರೋಲ್ ಮ್ಯಾನೇಜರ್ ಇಟ್ ವಿಲ್ ರೀಕ್ರಿಯೇಟ್ ದ ಸೇಮ್ ಪಾಡ್, ಸೇಮ್ ಅಪ್ಲಿಕೇಶನ್, ಸೇಮ್ ಎವ್ರಿಥಿಂಗ್, ಆಯಿತಾ? ಆ ಡಿಸೈರ್ಡ್ ನಂಬರ್ ಆಫ್ ಸ್ಟೇಟ್ನ ನೋಡ್ಕೊಳ್ಳೋದೇ ಈ ಪಾಡ್ ಅಂತ ಅರ್ಥ, ಆಯಿತಾ? ಈ ಒಂದು ಕಂಟ್ರೋಲ್ ಮ್ಯಾನೇಜರ್ ಅಂತ ಅರ್ಥ, ಆಯಿತಾ? ಸೊ ಕಂಟ್ರೋಲ್ ಮ್ಯಾನೇಜರ್ ಏನು ಮಾಡುತ್ತೆ? ಡಿಪ್ಲಾಯ್ಮೆಂಟ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಡಿಪ್ಲಾಯ್ಮೆಂಟ್ ಕಂಟ್ರೋಲಿಂಗ್, ಆಯಿತಾ? ಅದೇ ಥರ ರಿಪ್ಲಿಕಾ ಸೆಟ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಅದೇ ರೀತಿ ನೋಡ್ ಕಂಟ್ರೋಲ್ ಕೂಡ ಮಾಡುತ್ತೆ ಇದು. ಆ್ಯಂಡ್ ಆಲ್ಸೋ ಜಾಬ್ ಕಂಟ್ರೋಲ್. ಇಷ್ಟೂ ಕೂಡ ಎಲ್ಲಿ ಡಿಸೈರ್ಡ್ ಸ್ಟೇಟ್ ನಾವು ಮೆನ್ಷನ್ ಮಾಡ್ತೀವೋ ಆ ಡಿಸೈರ್ಡ್ ಸ್ಟೇಟ್ನ ಇದು ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇತ್ತು ನನ್ನ ಮಾಸ್ಟರ್ ಪ್ಲೇನಲ್ಲಿ, ಅಂದರೆ ಕಂಟ್ರೋಲ್ ಪ್ಲೇನಲ್ಲಿ, CCM ಅಂತ. ಇದನ್ನು ಕ್ಲೌಡ್ ಕಂಟ್ರೋಲ್ ಮ್ಯಾನೇಜರ್ ಅಂತ ಕರಿತೀವಿ. ಈ ಕ್ಲೌಡ್ ಕಂಟ್ರೋಲ್ ಯಾವಾಗ ನೀವು ಕ್ಲೌಡ್ ಎನ್ವೈರ್ಮೆಂಟ್ಸ್ ಯೂಸ್ ಮಾಡ್ತೀರಾ, ಲೆಟ್ಸೇ ನಮಗೆ ಲೋಡ್ ಬ್ಯಾಲೆನ್ಸರ್ IP ಕ್ರಿಯೇಟ್ ಮಾಡಬೇಕು, ವ್ಯಾಲ್ಯೂಮ್ಸ್ನ ಕ್ರಿಯೇಟ್ ಮಾಡಬೇಕು, ಅಂದರೆ EBS ವ್ಯಾಲ್ಯೂಮ್ಸ್, ನೋಡ್ ಲೈಫ್ ಸೈಕಲ್ನ ಹ್ಯಾಂಡಲ್ ಮಾಡಬೇಕು ಇನ್ ಕ್ಲೌಡ್ ಅಂದಾಗ ಈ CCMನ ಯೂಸ್ ಮಾಡ್ತೀವಿ, ಆಯಿತಾ? ಇದು ನಾರ್ಮಲ್ ಆಗಿ CCMನ ಕತೆ. ಅಂದರೆ CCM ಸದ್ಯಕ್ಕೆ ಈಗ ಬೇಡ, ಐ ವಿಲ್ ಎಕ್ಸ್ಪ್ಲೈನ್ ಯು ದೋಸ್ ಥಿಂಗ್ಸ್, ಆಯಿತಾ? ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ಹೇಳ್ತೀನಿ. ಆ್ಯಂಡ್ ಅದೇ ಥರ 7th ಅಂದರೆ ಲೈಕ್ ನನಗೆ ಕ್ಯೂಬ್ಲೆಟ್ ಅಂತ ಹೇಳೋದ್ನಲ್ಲ, ಇದು ಬಂದುಬಿಟ್ಟು ನನ್ನ ಒಂದು ವರ್ಕರ್ ನೋಡ್ ಅಥವಾ ನೋಡ್ಸ್ಗಳ ಒಂದು ಏಜೆಂಟ್, ಆಯಿತಾ? ಇದನ್ನು ನಾವು ನೋಡ್ ಏಜೆಂಟ್ ಅಂತ ಕರಿತೀವಿ ಇನ್ ಸಿಂಪಲ್ ಟರ್ಮ್ಸ್, ಆಯಿತಾ? ನೋಡ್ ಏಜೆಂಟ್. ಆ್ಯಂಡ್ ಇದೇನು ಮಾಡುತ್ತೆ? ಇಟ್ ವಿಲ್ ಟಾಕ್ ಟು ಅನ್ API ಸರ್ವರ್. Okay, it will talk to an API server and it will get the specs and it will make sure that containers are running. And ಇದೇನು ಮಾಡುತ್ತೆ ಅಂತಂದರೆ ಸ್ಟೇಟಸ್ ಅಂದರೆ ಪ್ರಾಪರಾಗಿ ಈಗ ಏನು ಮಾಡುತ್ತೆ? ಸಪೋಸ್ ನೋಡ್ ಏಜೆಂಟ್ ಅಂತ ಹೇಳಿದೆ, APIಗೆ ಕೇಳುತ್ತೆ. API ತೊಗೊಂಡು ಆ ಪಾಡ್ ಸ್ಪೆಕ್ಸ್ನ ಎಲ್ಲನೂ ಕೂಡ ತೊಗೊಳುತ್ತೆ, ಹಾಗೆ ಇಟ್ಕೊಂಡಿರುತ್ತೆ. ಆ್ಯಂಡ್ ಇಟ್ ವಿಲ್ ಮೇಕ್ ಶೋರ್ ದ್ಯಾಟ್ ನನ್ನ ಪಾಡ್ ಏನು ನಾನು ಕ್ರಿಯೇಟ್ ಮಾಡಿದ್ದೀನಿ ಅದು ರನ್ನಿಂಗ್ ಆಲ್ವೇಸ್, ಆಯಿತಾ? ಇದು ಆದಮೇಲೆ ಇದರ ಸ್ಟೇಟಸ್ನ ಮತ್ತೆ APIಗೆ ಹೇಳಿಬಿಟ್ಟು API ETCDಗೆ ಹೇಳಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಡಿಸೈರ್ಡ್ ಸ್ಟೇಟ್ ಆಫ್ ಮೈ ಪಾಡ್. ಈಗ ಪಾಡ್ ಏನಾದರೂ ಡಿಲೀಟ್ ಆಯಿತು ಅಂದರೆ ಕ್ಯೂಬ್ಲೆಟ್ಟೇ ಶೆಡ್ಯೂಲರ್ಗೆ ಹೇಳುತ್ತೆ, ಕಂಟ್ರೋಲ್ ಮ್ಯಾನೇಜರ್ಗೆ ಹೇಳುತ್ತೆ, ಕಂಟ್ರೋಲ್ ಮ್ಯಾನೇಜರ್ ನನ್ನ ಪಾಡ್ ಏನೋ ಡಿಲೀಟ್ ಆಗ್ತಾಯಿದೆ ನೋಡು, ದಿಸ್ ಇಸ್ ಮೈ ಸ್ಟೇಟಸ್ ಅಂತ. ಆವಾಗ ಕಂಟ್ರೋಲ್ ಮ್ಯಾನೇಜರ್ ವಿಲ್ ಮೇಕ್ ಶೋರ್ ದ್ಯಾಟ್ ಇಟ್ ವಿಲ್ ಕ್ರಿಯೇಟ್ ಒನ್ ಮೋರ್ ಪಾಡ್, ಆಯಿತಾ? ಈ ಥರ ಕಮ್ಯುನಿಕೇಷನ್. ಆ್ಯಂಡ್ ಅದೇ ಥರ ನಿಮಗೆ ಇನ್ನೊಂದಿತ್ತು CRI ಅಂತ. CRI ಅಂತಲೇ ರನ್ ಟೈಮ್. ಇದರಲ್ಲಿ ನೀವು ನಾವು ಅರ್ಲಿಯರ್ ಡಾಕರ್ನ ಯೂಸ್ ಮಾಡ್ತಿದ್ವಿ, ಈಗ ನಮಗೆ ಇಲ್ಲಿ CRIO ಅಂತಲೂ ಇದೆ, ಮತ್ತು ಕಂಟೈನರ್ D ಅಂತ ಕೂಡ ಯೂಸ್ ಮಾಡ್ತೀವಿ. ಓಕೆ, ಕಂಟೈನರ್ D ಅಂತ ಕೂಡ ಯೂಸ್ ಮಾಡ್ತೀವಿ. ಇವೆಲ್ಲ ಕೂಡ ನನ್ನ CRI, ಆಯಿತಾ? ಕಂಟೈನರ್ ರನ್ ಟೈಮ್ ಏನಂತಂದರೆ, ಈಗ ನಾನೊಂದು ಪಾಡ್ ಕ್ರಿಯೇಟ್ ಮಾಡ್ತಿದ್ರೆ ಆಟೋಮೆಟಿಕ್ಕಾಗಿ ಇಮೇಜ್ ಪುಲ್ ಆಗುತ್ತೆ, ಅದು ಬೈ ಡಿಫಾಲ್ಟ್ ಇವಿದ್ರೆ ಮಾತ್ರ ಪುಲ್ ಆಗುತ್ತೆ ಅಂತ, ಆಯಿತಾ? ಸೊ ಹಾಗೆಯೇ ಇನ್ನೊಂದು ಬರುತ್ತೆ ನನಗೆ ಪ್ರಾಕ್ಸಿ. ಇದನ್ನು ಕ್ಯೂಬ್ ಪ್ರಾಕ್ಸಿ ಅಂತ ಕರಿತೀವಿ. ಈ ಕ್ಯೂಬ್ ಪ್ರಾಕ್ಸಿ ನೋಡಿ ಈವನ್ ಕಂಟ್ರೋಲ್ ಪ್ಲೇನಲ್ಲೂ ಕೂಡ ಇರುತ್ತೆ, ಬಟ್ ನಾನಿಲ್ಲಿ ಕಂಟ್ರೋಲ್ ಪ್ಲೇನಲ್ಲಿ ಮೇಜರ್ ಕಾಂಪೊನೆಂಟ್ಸ್ ಮಾತ್ರ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ಈ ಕ್ಯೂಬ್ ಪ್ರಾಕ್ಸಿ ಏನಕ್ಕಪ್ಪ ಅಂತಂದರೆ ಇದೊಂದು ನೆಟ್ವರ್ಕ್ ಕಾಂಪೊನೆಂಟ್ ಆಗಿರುತ್ತೆ. ಓಕೆ, ಇದೊಂದು ನೆಟ್ವರ್ಕ್ ಕಾಂಪೊನೆಂಟ್ ಆಗಿ ಇರುತ್ತೆ. ಸರಿ, ನೆಟ್ವರ್ಕ್ ಕಾಂಪೊನೆಂಟ್ ಅಂತ ಹೇಳಿದ್ರೆ ಗುಡ್. ಈಗ ಏನು ಮಾಡುತ್ತೆ? ಇಟ್ ಮೇಂಟೈನ್ಸ್ ಅ ನೆಟ್ವರ್ಕ್ ರೂಲ್. ಓಕೆ, ಇಟ್ ಮೇಂಟೈನ್ಸ್ ದಿ ನೆಟ್ವರ್ಕ್ ರೂಲ್ಸ್, ಅಂದರೆ IP ಟೇಬಲ್ ರೂಲ್ ಅಂತ ತುಂಬ ರೂಲ್ಸ್ಗಳಿರ್ತವೆ, ಅದನ್ನು ಮೇಂಟೈನ್ ಮಾಡುತ್ತೆ. ಫಾರ್ ನಾವು ಡೋಂಟ್ ವರಿ, ಜಸ್ಟ್ ಫೋಕಸ್ ಆನ್ ಲೈಕ್ ಏನು ಮಾಡುತ್ತೆ ಅಂತ. ಆ್ಯಂಡ್ ಇದು ಪಾಡ್ ಟು ಪಾಡ್ ಕಮ್ಯುನಿಕೇಷನ್, ಓಕೆ, ಪಾಡ್ ಟು ಪಾಡ್ ಕಮ್ಯುನಿಕೇಷನ್ ಅನ್ನೋದನ್ನು ಇದು ಬಿಲ್ಡ್ ಮಾಡಿ ಕೊಡುತ್ತೆ ಅಥವಾ ಎಸ್ಟಾಬ್ಲಿಷ್ ಮಾಡಿ ಕೊಡುತ್ತೆ ಅಂತ. ಆ್ಯಂಡ್ ಇದು ಇನ್ನೊಂದು ಏನು ಮಾಡುತ್ತೆ?
ಸರ್ವರ್ಗೆ ಬರೋ ಎಲ್ಲ ಲೋಡ್ ಬ್ಯಾಲೆನ್ಸನ್ನು, ಅಂದರೆ ಎಲ್ಲ ಲೋಡ್ನ, ಸರ್ವರ್ಗೆ ಬರೋ ಎಲ್ಲ ಲೋಡ್ನ ಬ್ಯಾಲೆನ್ಸಿಂಗ್ ಕೂಡ ಮಾಡುತ್ತೆ. ಆಯಿತಾ, ಇದು ಕ್ಯೂ ಪ್ರಾಕ್ಸಿ. ಆಯಿತಾ, ಈಗ ಒಂದು ಫೈನಲ್ ಫ್ಲೋ ಹೇಳ್ತೀನಿ. ಓಕೆ, ಒನ್ ಸೆಕ್. ಓಕೆ, ಇಲ್ಲಿದೆ. ಲೆಟ್ಸೆ ನನ್ನ ರಿಕ್ವೆಸ್ಟ್, ಇದು ನನ್ನ ಡೇಟಾ ಪ್ಲೇನ್ ಹೊರಗಡೆಯಿಂದ ನಾನೇನಾದರೂ kubectl ಅಪ್ಲೈ -f ಡಿಪ್ಲಾಯ್ಮೆಂಟ್.yaml ಅಂತ ಹಾಕಿದರೆ, ಓಕೆ, ಡಿಪ್ಲಾಯ್ಮೆಂಟ್.yaml ಅಂತ ಹಾಕಿದರೆ ಇದು ರಿಕ್ವೆಸ್ಟ್ ಫಸ್ಟು ಏನು ಬರುತ್ತೆ ಅಂತಂದರೆ ಗೋ ಹಿಯರ್, ಇದು API ಸರ್ವರ್ಗೆ ಹೇಳುತ್ತೆ. ಆಯಿತಾ, API ಸರ್ವರ್ ವ್ಯಾಲಿಡೇಷನ್ ಮಾಡುತ್ತೆ ಈ ಒಂದು ರಿಕ್ವೆಸ್ಟ್ ಅನ್ನೋದು ಕರೆಕ್ಟಾಗಿದೆಯಾ, ಜೆನ್ಯೂನ್ ಇದೆಯಾ, ಇದು ಏನು ಮಾಡ್ತಾ ಇದೆ ಅನ್ನೋದನ್ನು ರಿಕ್ವೆಸ್ಟ್ ಹೇಳುತ್ತೆ. ಒನ್ಸ್ ಇದು ರಿಕ್ವೆಸ್ಟ್ ಇಲ್ಲಿಗೆ ಬಂದಮೇಲೆ ಇದೇನು ಮಾಡುತ್ತೆ, ಬೇಸ್ಡ್ ಆನ್ ಇ ಟಿ ಸಿ ಡಿಯಲ್ಲಿ ಇನ್ಫಾರ್ಮೇಷನ್ ತೊಗೊಳುತ್ತೆ ಆ್ಯಂಡ್ ಈ ಇನ್ಫಾರ್ಮೇಷನ್ ಶೆಡ್ಯೂಲರ್ಗೆ ಹೋಗುತ್ತೆ. ಶೆಡ್ಯೂಲರ್ ಏನು ಮಾಡುತ್ತೆ, ಸಿನ್ಸ್ ಇಟ್ಸ್ ಅ ನ್ಯೂ ಡಿಪ್ಲಾಯ್ಮೆಂಟ್, ಇಟ್ ವಿಲ್ ಚೆಕ್. ಈಗ ಸಪೋಸ್ ಇಲ್ಲಿ ಆಲ್ರೆಡಿ 2 ನೋಟ್ಸ್ ಇದೆ, ಇವೆರಡು ವರ್ಕರ್ ನೋಟ್ಸ್ ಖಾಲಿಯಾಗಿದೆ ಅಂತಂದಾಗ ಶೆಡ್ಯೂಲರ್ ಏನು ಮಾಡುತ್ತೆ, ಈ ಒಂದು ವರ್ಕರ್ ನೋಟ್ 2ಗೆ ಹೋಗಿ ಈ ಕ್ಯೂಬ್ಲೆಟ್ಗೆ ಹೇಳುತ್ತೆ, ಹೇ ಕ್ಯೂಬ್ಲೆಟ್ ಚೆಕ್ ದಿಸ್ ಇಮೇಜ್, ಅಂದರೆ ಈ ಡಿಪ್ಲಾಯ್ಮೆಂಟ್ನ ಮಾಡು ನೀನು ಅಂತ ಹೇಳುತ್ತೆ. ಆಯಿತಾ, ಅಂದರೆ ಇದು ಡಿಸೈಡೆಡ್ ಎಲ್ಲಿಗೆ ಹೋಗಬೇಕು ಅಂತ. ಇದು ನೋಟ್ 2ಗೆ ಹೋಯಿತು ಅಂತ ಹೇಳಿದೆ. ನೋಟ್ 2ಗೆ ಆದಮೇಲೆ ನೋಟ್ 2 ಅಲ್ಲಿ ಕ್ಯೂಬ್ಲೆಟ್ ಏನು ಮಾಡುತ್ತೆ, ಈ ಪಾಡ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆಯಿತಾ, ಈ ಪಾಡ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈ ಪಾಡ್ನ ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಈ ಡಾಕರಿಂದ ಆಗುತ್ತೆ ಅಥವಾ ಕಂಟೈನರ್ ಡಿಯಿಂದ ಆಗುತ್ತೆ. ಕ್ಯೂ ಪ್ರಾಕ್ಸಿ ಏನು ಮಾಡುತ್ತೆ, ಇದಕ್ಕೆ ಪಾಡ್ IP ಬರೋವಂಥದ್ದು ಆ್ಯಂಡ್ ಪಾಡ್ ಕಮ್ಯುನಿಕೇಷನ್, ಇಲ್ಲಿ ಮಲ್ಟಿಪಲ್ ಪಾಡ್ಸ್ಗಳಿದೆ, ಪಾಡ್ ಟು ಪಾಡ್ ಕಮ್ಯುನಿಕೇಷನ್ ಮಾಡೋದು ಆ್ಯಂಡ್ ಆಲ್ಸೋ ಇನ್ನೊಂದಿದೆ ಲೋಡ್ ಬ್ಯಾಲೆನ್ಸಿಂಗ್ ಮಾಡೋದು, ಇದೆಲ್ಲ ಕೂಡ ಇಲ್ಲಿ ಮಾಡುತ್ತೆ. ಆಯಿತಾ, ಬಟ್ ಒಂದು ಫ್ಲೋ ಹೆಂಗೆ ಬರುತ್ತೆ ಅಂದರೆ ಈ ಥರ ಫ್ಲೋ ಬರುತ್ತೆ. ಸೊ ಅದಾದಮೇಲೆ ನಾನು ಏನು ಮಾಡಿದೆ, ನಾನಿಲ್ಲಿ 2 ಪಾಡ್ಸ್ ಅಂತ ಹಾಕಿದ್ದೀನಿ. ಆಯಿತಾ, 2 ಪಾರ್ಟ್ಸ್ ಡಿಸೈಡ್ ನಂದು. ಈಗ ಫಾರ್ ಸಮ್ ರೀಸನ್ ಡಿಲೀಟ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಇವಾಗ ಏನು ಮಾಡುತ್ತೆ, ಕಂಟ್ರೋಲ್ ಮ್ಯಾನೇಜರ್ ಆಟೋಮೆಟಿಕಲಿ ಮೇಕ್ ಶೂರ್ ದಟ್ ಇಟ್ ಹ್ಯಾಸ್ ದಿ ಥಿಂಗ್. ಆಮೇಲೆ ಇದರ ಸ್ಟೇಟಸ್, ಈ ನೋಡ್ ಸ್ಟೇಟಸ್ನ ಕ್ಯೂಬ್ಲೆಟ್ ಏನು ಮಾಡುತ್ತೆ, ಮತ್ತೆ APIಗೆ ಹೇಳುತ್ತೆ, ನನ್ನ ನೋಡಲ್ಲಿ, ಆಯಿತಾ, ಇದು ಹೇಳುತ್ತೆ, ಮತ್ತೆ ಹೋಗ್ಬಿಟ್ಟು ಒಂದು ಸೆಕೆಂಡ್. ಓಕೆ, ಇದು ಹೇಳುತ್ತೆ, ಮತ್ತೆ ಕ್ಯೂಬ್ಲೆಟ್ ಹೋಗಿಬಿಟ್ಟು ಮತ್ತೆ ಅಪ್ಡೇಟ್ ಮಾಡುತ್ತೆ. ನೋಡು, ನನ್ನ ನೋಡಲ್ಲಿ 2 ನೋಡ್ ಇದೆ, ಆ 2 ನೋಡನ್ನ ಅಪ್ಡೇಟ್ ಮಾಡ್ಕೊ ಅಂತ. ಅಂದರೆ ಟ್ರ್ಯಾಕಿಂಗ್, ಈ ಟ್ರ್ಯಾಕ್ ಮಾಡಿಬಿಟ್ಟು ಇದು ETCD ಹೋಗುತ್ತೆ, ETCD ಇಲ್ಲಿ ಗೋ ಟು ಶೆಡ್ಯೂಲರ್. ಆಯಿತಾ, ಸೊ ಹೀಗೆ ಒಂದು ಕಂಪ್ಲೀಟ್ ಆರ್ಕಿಟೆಕ್ಚರ್ ಅನ್ನೋದು ಬರುತ್ತೆ. ಆಯಿತಾ, ಹೋಪ್ ನಿಮಗೆ ಇದು ಕ್ಲಾರಿಟಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಯಿತಾ, ಒಂದು ಲೈಕ್ ಹೇಳಿದ್ನಲ್ಲ, ಒಂದು ಲೈಕ್ kubectl ಅಪ್ಲೈ ಅಂತ ಒಂದು ಕಮಾಂಡ್ ಹೋಯಿತು ಅಂದರೆ ಯಾವ ಥರ ನ್ಯಾವಿಗೇಷನ್ ಆಗುತ್ತೆ. ಈಗ ಕಂಟ್ರೋಲ್ ಮ್ಯಾನೇಜರ್ ಏನು ಮಾಡುತ್ತೆ, ಇಲ್ಲಿ ಸರ್ವಿಸ್ ಇರುತ್ತಲ್ಲ, ಸರ್ವಿಸಲ್ಲಿ ಲೋಡ್ ಬ್ಯಾಲೆನ್ಸರ್ ಇರುತ್ತಲ್ಲ, ಆ ಲೋಡ್ ಬ್ಯಾಲೆನ್ಸರು ಆಟೋಮೆಟಿಕ್ಕಾಗಿ ಈಗ ಲೆಟ್ಸೆ ಇದು ಹೆಂಗೆ ಅಂತಂದರೆ ಈ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಆಗುತ್ತೆ. ಈಗ ನಾನು ಸರ್ವಿಸ್ ಟೈಪ್ ಆಸ್ ಲೋಡ್ ಬ್ಯಾಲೆನ್ಸರ್ ಅಂತ ಕೊಟ್ಟೆ, ಆವಾಗ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಆಯಿತು. ಆ ಲೋಡ್ ಬ್ಯಾಲೆನ್ಸರ್ ಅದು ಈ ಕಂಟ್ರೋಲ್ ಮ್ಯಾನೇಜರ್ ಅನ್ನೋದು ನೋಡ್ಕೊಳ್ಳುತ್ತೆ ಅಂತ ಅರ್ಥ. ಓಕೆ, ಸೊ ಇಷ್ಟು ಒಂದು ಆರ್ಕಿಟೆಕ್ಚರ್. ನೆಕ್ಸ್ಟ್ ಸೆಷನಲ್ಲಿ ನಾನೇನು ಮಾಡ್ತೀನಿ, ಪ್ರತಿಯೊಂದು ಇನ್ಸ್ಟಾಲೇಷನ್ ಅಂದರೆ ಕ್ಲಸ್ಟರ್ಗಳು ಯಾವ ಥರ ಇರುತ್ತೆ, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಓಕೆ, ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ಕಂಟೆಂಟ್ ಇಷ್ಟ ಆಗಿದೆ ಅಂದರೆ, ನನ್ನ ಎಫರ್ಟ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ನೀವು ನಾನು ಎವ್ರಿ ಡೇ ನಾನು ನಿಮಗೆ ವಿಡಿಯೋಸ್ನ ಹಾಕ್ತಿದ್ದೀನಿ. ಅಟ್ಲೀಸ್ಟ್ ನಾನು ಐಮ್ ಎಕ್ಸ್ಪೆಕ್ಟಿಂಗ್ 10 likes ಫ್ರಮ್ ಈಚ್ ವಿಡಿಯೋ. ಎವ್ರಿ 10 likes ನಾನು ಮತ್ತೆ ವಿಡಿಯೋಸ್ಗಳನ್ನ ಹಾಕ್ತೀನಿ. ಓಕೆ, ಸೊ ನಾನು ಹಂಗಾರೆ ಹೇಳಲ್ಲ, ಬಟ್ ಜಸ್ಟ್ ನಾನು ಹೇಳ್ತಿದ್ದೀನಿ 10 likes ಬಂದರೆ ಇಟ್ ವಿಲ್ ಬಿ ಹ್ಯಾಪಿ ಫಾರ್ ಮೀ ಅಂತ. ಓಕೆ, ಸೊ ಇಷ್ಟು ಇವತ್ತಿಗೆ. ನೆಕ್ಸ್ಟ್ ಸೆಷನಲ್ಲಿ ವಿಲ್ ಗೋ ಫಾರ್ ಕ್ಲಸ್ಟರ್ ಆರ್ಕಿಟೆಕ್ಚರ್, ಕ್ಲಸ್ಟರ್ ಕಾನ್ಫಿಗರೇಷನ್ಸ್ ಎಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್.